ಶ್ರೀಮದ್ ಭಗವದ್ಗೀತೆಯಲ್ಲಿ ಸ್ವಯಂ ಭಗವಂತ ಅರ್ಜುನನಿಗೆ ಹೇಳುತ್ತಾರೆ, ಆ ಪರಮೇಶ್ವರನಿಗೆ ಶರಣಾಗು, ಅದಕ್ಕಾಗಿ ತತ್ವದರ್ಶಿ ಆಗಿರುವ ಸಂತರ ಬಳಿ ಹೋಗು. ಇದೇ ಪ್ರಕಾರ ಹಜರತ್ ಮಹಮ್ಮದ್ರವರಿಗೆ ಅವರ ಅಲ್ಲಾ ಹೇಳುತ್ತಿದ್ದಾರೆ, ಏನೆಂದರೆ ಬೇರೆ ಯಾರೋ ಪೂರ್ಣ ಪರಮಾತ್ಮ ಇದ್ದಾರೆ, ಅವರನ್ನು ಪಡೆಯಲು ಆ ತತ್ವದರ್ಶಿ ಸಂತರನ್ನು ಹುಡುಕು. ಆ ಪ್ರಭು ಯಾರು? ಇದನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಅಮೃತ ವಚನ. ಹಾಗಾಗಿ ಇಲ್ಲಿ ಪರಮಾತ್ಮ ಹೇಳ್ತಾರೆ, ಈ ಸತ್ಯನಾಮ 2 ಅಕ್ಷರದ್ದಾಗಿದೆ. ಇದರಲ್ಲಿ ಒಂದು ಓಂ ಅಕ್ಷರ ಇದೆ ಮತ್ತು ಇನ್ನೊಂದು ಓಂ ತತ್ಸತ್. ಇದರಲ್ಲಿ 3 ಮಂತ್ರಗಳೆಂದು ಹೇಳಲಾಗಿದೆ. ಇದರಲ್ಲಿ ತತ್ ಮಂತ್ರ ಸಾಂಕೇತಿಕವಾಗಿದೆ ಮತ್ತು ಅದನ್ನು ಈ ದಾಸನು ಹೇಳುವನು ಮತ್ತು ಅನ್ಯರು ಹೇಳುವಂತಿಲ್ಲ, ಹೇಳಿದ್ರೆ ಅಧಿಕಾರಿಯೂ ಅಲ್ಲ. ಮತ್ತು ಈ ದಾಸನಿಗಿಂತ ಮೊದಲು ಇದರ ಬಗ್ಗೆ ಯಾರಿಗೂ ಗೊತ್ತೂ ಇರಲಿಲ್ಲ. ಆದರೆ ಪರಮಾತ್ಮ ಕಬೀರರು 600 ವರ್ಷಗಳ ಮೊದಲೇ ಇದನ್ನು ತಮ್ಮ ವಾಣಿಯಲ್ಲಿ ಬರೆದಿದ್ರು ಕೂಡ. ಮತ್ತು ಇದನ್ನು ಈಗ ಡಿಸ್ಕ್ಲೋಸ್ ಮಾಡಬೇಕಿತ್ತು, ಇಲ್ಲಿಯ ತನಕ ಗುಪ್ತವಾಗಿಡಬೇಕಿತ್ತು. ಇದು ಪರಮಾತ್ಮನ ಆದೇಶವಾಗಿತ್ತು. ಈ ಕಾರಣದಿಂದಲೇ ಆದರಣೀಯ ನಾನಕ್ ಸಾಹೇಬರು ಕೂಡ ಈ 2 ಅಕ್ಷರದ ಸತ್ಯನಾಮವನ್ನು ಜಪಿಸಿದ್ರು. ಆದರೆ ತನ್ನ ಶಿಷ್ಯರಲ್ಲಿ ಯಾರಿಗೂ ಇದನ್ನು ಪ್ರದಾನಿಸಲಿಲ್ಲ ಮತ್ತು ಅವರಿಗೆ ಜಪಿಸುವ ಆದೇಶವನ್ನು ನೀಡಿರಲಿಲ್ಲ. ಹೇಗೆಂದರೆ ಸಮುಂದರ್ ಕಿ ಸಾಖಿಯಲ್ಲಿ, ಅಂದರೆ ಗುರು ನಾನಕ ದೇವರ ಸಾಖಿಗಳಿವೆ, ಜನ್ಮ ಸಾಖಿ. ಅದರಲ್ಲಿ ಸಮುಂದರ್ ಕಿ ಸಾಖಿ ಎಂಬುದು ಇದೆ. ಅದರಲ್ಲಿ ಮರ್ದಾನ ಮತ್ತು ಬಾಲ ಇಬ್ಬರು ಗುರುದೇವನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾರೆ. ಏನೆಂದರೆ, ನಮಗೆ ಶ್ರೀಲಂಕೆಯನ್ನು ತೋರಿಸುವ ಕೃಪೆ ಮಾಡಿ. ಆಗ ಅವರು ಹೇಳಿದರು, ನಡೆಯಿರಿ. ಸಮುದ್ರದಲ್ಲಿ ನೀರಿನ ಮೇಲೆ ನಡೆದರು, ನೆಲದ ಮೇಲೆ ನಡೆದಂತೆ. ಮತ್ತವರಲ್ಲಿ ಹೇಳಿದರು, ನೀವು ವಾಹೇಗುರು ವಾಹೇಗುರು ಜಪಿಸುತ್ತಲಿರಿ. ಈಗ ಮರ್ದಾನ ಮತ್ತು ಬಾಲ ಇಬ್ಬರು ವಾಹೇಗುರು ಎಂದು ಜಪಿಸುತ್ತಿದ್ದಾರೆ ಮತ್ತು ನಾನಕರು ಈ 2 ಅಕ್ಷರದ ಮಂತ್ರವನ್ನು ಜಪಿಸುತ್ತಿದ್ದರು, ಸತ್ಯನಾಮವನ್ನು ಜಪಿಸುತ್ತಿದ್ದಾರೆ ಮೌಖಿಕವಾಗಿ. ಆಗ ಮರ್ದಾನ ಕೂಡ ಈ ಸತ್ಯನಾಮವನ್ನು ಜಪಿಸಲು ಆರಂಭಿಸಿದ. ಆಗ ಅವನು ಮುಳುಗತೊಡಗಿದ ಸಮುದ್ರದಲ್ಲಿ. ಆಗ ಗುರುಗಳು ಹೇಳಿದ್ರೇನೆಂದರೆ, ಮರ್ದಾನ, ನೀನು ಹೇಳಿರುವುದನ್ನು ಮಾತ್ರ ಜಪಿಸು, ನೀನು ನನ್ನ ನಕಲನ್ನು ಮಾಡಬೇಡ, ನಾನು ಜಪಿಸುವ ಮಂತ್ರವನ್ನು ಜಪಿಸಬೇಡ. ಆಗ ಅವರು ಹೇಳಿದ್ದನ್ನು ಮಾತ್ರ ಜಪಿಸಿದನು. ಆ 2 ಅಕ್ಷರದ ಜಪವನ್ನು ನಿಲ್ಲಿಸಿಬಿಟ್ಟ. ಈಗ ಪುಣ್ಯಾತ್ಮರೇ, ಇದರಿಂದಲೂ ಈ ವಿಷಯ ಪ್ರಮಾಣಿತವಾಗುತ್ತದೆ. ಏನೆಂದರೆ, ಸುನಿಯೋಜಿತವಾಗಿ ಪರಮಾತ್ಮನು ಇಲ್ಲೇ ತನಕ ತಂದಿದ್ದಾರೆ ಈ ರಹಸ್ಯವನ್ನು. ಪರಮೇಶ್ವರ ಕಬೀರರು ಹೇಳಿದರು ಧರ್ಮದಾಸರಿಗೆ, ಧರ್ಮದಾಸ್ ತೋ ಲಾಖ್ ದುಹಾಯಿ, ಯೇ ಸಾರ್ ನಾಮ ಕಹಿ ಬಾರ್ ನ ಜಾಯಿ. ಈ ನೈಜ ಮಂತ್ರಗಳು ಎಲ್ಲಿಯೂ ಹೊರಗೆ ಬೀಳದಿರಲಿ ಮತ್ತು ಈ ಮೂಲ ಜ್ಞಾನವನ್ನು, ಯಥಾರ್ಥ ಜ್ಞಾನವನ್ನು ಕೂಡ ಇಲ್ಲಿಯವರೆಗೆ ಮುಚ್ಚಿಡಬೇಕಾಗಿದೆ. ಏಕೆಂದರೆ ಕಲಿಯುಗದ ಈ ಸಮಯದಲ್ಲಿ ಇದನ್ನು ಡಿಸ್ಕ್ಲೋಸ್ ಮಾಡಬೇಕಾಗಿತ್ತು. ಇದರಿಂದ ಸ್ಪಷ್ಟವಾಗ್ತದೇನೆಂದರೆ, ಈ ಮಂತ್ರಗಳು ಇಲ್ಲಿವರೆಗೆ ಯಾರ ಬಳಿ ಇರಲಿಲ್ಲ. ಗುರು ನಾನಕ ದೇವರಿಗೆ ಅವಶ್ಯವಾಗಿ ಗೊತ್ತಿತ್ತು. ಆದರೆ ಇವರು ಮುಂದಕ್ಕೆ ಯಾರಿಗೂ ಪರಮಾತ್ಮನ ಆದೇಶವಿರುವ ಕಾರಣ ಇದನ್ನು ನೀಡಲಿಲ್ಲ, ಸಿಖ್ ಸಮಾಜಕ್ಕೆ ನೀಡಲಿಲ್ಲ. ಏಕೆಂದರೆ ಒಂದೊಮ್ಮೆ ಈ ಮಂತ್ರಗಳು ಮೊದಲೇ ಡಿಸ್ಕ್ಲೋಸ್ ಆಗಿರುತ್ತಿದ್ದರೆ, ಈ ನಕಲಿ ಗುರುಗಳಾದ ಕಾಲನ ದೂತರು, ರಾಧಾಸ್ವಾಮಿ ಪಂಥದವರು ಈ 2 ಅಕ್ಷರದ ಮಂತ್ರವನ್ನು ನೀಡುತ್ತಲಿರ್ತಿದ್ರು, ಅಂದರೆ ಜಪ ಮಾಡಿ ಎಂದು. ಹಾಗಿದ್ದರೆ ಈ ದಾಸನೇನು ಹೇಳ್ತಿದ್ದ ತಮಗೆ? ಮತ್ತೀ ನಾಮವನ್ನು ನೀಡಲು ಅಧಿಕಾರಿ ಅಲ್ಲದ ಕಾರಣ ಅವರು ನಂತರವೂ ತಮ್ಮನ್ನು ಕಾಲನ ಜಾಲದಲ್ಲಿಯೇ ಸಿಲುಕಿಸುತ್ತಿದ್ದರು. ಹಾಗೆ ಈ ಪ್ರಕಾರ ತಮ್ಮ ಮೇಲೆ ಪರಮಾತ್ಮನು ದಯೆಯನ್ನು ತೋರಿದ್ದಾರೆ ಮತ್ತು ಈ ಪರಮೇಶ್ವರನ ಈ ಸತ್ಯನಾಮದ ಜಪದಿಂದ ತಮ್ಮ ಪಾಪಗಳ ನಾಶವಾಗುವುದು, ತಮಗಿರುವ ಶಾಪ ನಾಶವಾಗುವುದು, ತಮ್ಮ ಮೇಲೆ 3 ತಾಪಗಳ ದುಃಖವಾದ ಭೂತ ಪ್ರೇತ ಪಿತೃರ ಯಾವುದೇ ಬಾಧೆ ತಮಗಿದ್ದಲ್ಲಿ ಅದೆಲ್ಲವೂ ಸಮಾಪ್ತವಾಗುವುದು. ಈಗ ಏನು ಹೇಳ್ತಾರೆ? ಜಬ್ ಹಿ ಸತ್ನಾಮ ಹೃದಯ ಧರೋ ಭಯೋ ಪಾಪ ಕೋ ನಾಶೆ, ಜೈಸೆ ಚಿಂಗಾರಿ ಅಗ್ನಿ ಕಿ ಭಾಯಿ ಪಡೆ ಪುರಾಣೆ ಗಾಶೆ. ಕಬೀರ ಪರಮಾತ್ಮ ಹೇಳ್ತಾರೆ ತನ್ನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ, ಕಬೀರ ವಾಣಿಯಲ್ಲಿ, ಆ ತತ್ವಜ್ಞಾನದಲ್ಲಿ ಹೇಳ್ತಾರಂದ್ರೆ, ಜಬ್ ಹಿ ಸತ್ನಾಮ ಹೃದಯ ಧರೋ. ಇಲ್ಲಿ ಹೃದಯಧರೋ ಅಂದರೆ ತಮಗೆ ಈ ಸತ್ಯನಾಮ ಸಿಕ್ಕಿದ ನಂತರ ತಾವು ನಿಜವಾದ ಶ್ರದ್ಧೆಯಿಂದ ಇದರ ಜಪವನ್ನು ಪ್ರಾರಂಭಿಸಿದರೆ, ನಿಯಮದಲ್ಲಿ ಇದ್ದು ಮತ್ತು ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಸಂದೇಹ ಉತ್ಪನ್ನವಾಗಬಾರದು ಗುರು, ಪರಮಾತ್ಮ ಮತ್ತು ಮಂತ್ರಗಳ ಕುರಿತಾಗಿ. ಆಗ ಇದು ತಮ್ಮ ಹೃದಯದಲ್ಲಿ ಸೇರಿಕೊಂಡಿದೆ ಎಂದರ್ಥ. ಅದರ ನಂತರ ಯಾವಾಗ ತಾವು ಸ್ಮರಿಸುವಿರಿ ನಿಜವಾದ ಶ್ರದ್ಧೆಯಿಂದ ಮತ್ತು ಖಂಡಿತ ನಿಸ್ಸಂದೇಹವಾಗಿ, ನಿಸ್ಸಂಶಯವಾಗಿಯೂ, ಆಗ ಇದರಿಂದಾಗುವ ಚಮತ್ಕಾರಗಳನ್ನು ನೋಡಿ. ಜಬ್ ಹಿ ಸತ್ನಾಮ ಹೃದಯ ಧರೋ ಭಯೋ ಪಾಪ ಕೋ ನಾಶ और मानो चिंगारी अग्नि की पड़े पुराणे घास. ಈಗ 1,000 ಕ್ವಿಂಟಲ್ನಷ್ಟು ಅಥವಾ 1,000 ಟನ್ನಷ್ಟು ಒಣಗಿದ ಹುಲ್ಲು ಎಲ್ಲಿಯಾದರೂ ಬಿದ್ದಿರಲಿ,
ಮತ್ತು ಅದನ್ನು ಮನುಷ್ಯ ಎತ್ತಿಡಲು ಪ್ರಯತ್ನಿಸಿದರೆ ಹಿಡಿಯಲಾಗದು ಮತ್ತು ಒಂದೆಡೆ ಎತ್ತಿಡಲಾಗದು. ಮತ್ತು ಒಂದು ಬೆಂಕಿ ಪೊಟ್ಟದ ಕಡ್ಡಿಯನ್ನು ಉರಿಸಿ ಅದರಲ್ಲಿ ಹಾಕಿಬಿಟ್ರೆ ಎಲ್ಲವನ್ನು ಸುಟ್ಟು ಬೂದಿಯನ್ನಾಗಿ ಮಾಡುವುದು. ಜೋರಾಗಿ ಗಾಳಿ ಬೀಸಿದಾಗ ಅದನ್ನು ಆ ಕಡೆ ಈ ಕಡೆ ಹರಡಿಸಿ ಪೂರ್ತಿ ಕ್ಲಿಯರ್ ಮಾಡುವುದು. ಹಾಗಾಗಿ ಇಲ್ಲಿ ಪರಮಾತ್ಮ ಹೇಳ್ತಾರೆ, जब ही सतनाम हृदय धरो भयो पाप को नाशे, जैसे चिंगारी अग्नि की भाई पड़े पुराने घासे, जैसे सूरज के आगे बदरा ऐसे कर्म छयारे, प्रेम की पवन करे चत मंजन फिर झलके तेज नयारे। जैसे सूरज के आगे बादल ऐसे कर्म छयारे. ಅಂದರೆ ಯಾವಾಗ ಸೂರ್ಯನ ಎದುರು ಕಪ್ಪು ಕಪ್ಪು ಮೋಡ ಬಂದಿರುತ್ತದೆ ಆಗ ಸೂರ್ಯನಿಂದ ಬರುವ ಪ್ರಕಾಶ ಕಡಿಮೆಯಾಗುತ್ತದೆ. ಇದೇ ರೀತಿ ಆತ್ಮ ಮತ್ತು ಪರಮಾತ್ಮನ ಮಧ್ಯದಲ್ಲಿ ನಮ್ಮ ಪಾಪಕರ್ಮಗಳ ಮೋಡ ಆವರಿಸಿಕೊಂಡಿದೆ. ಏನು ಹೇಳಿದ್ದಾರೆ ಅಂದರೆ, जैसे सूरज के आगे बदरा ऐसे कर्म छयारे, प्रेम की पवन कर चत मंजन फिर झलक तेज नयारे. ಈಗ ಪುಣ್ಯಾತ್ಮರೇ, ತಾವು ಉಪದೇಶವನ್ನು ಪಡೆದ ಕೂಡಲೇ ಸ್ಮರಣೆಯನ್ನು ಪ್ರಾರಂಭಿಸಿ ಶ್ರದ್ಧೆಯಿಂದ ನಿಯಮದಲ್ಲಿದ್ದು ಕೆಲವು ದಿನಗಳ ಬಳಿಕ ಏನಾಗುವುದಂದರೆ, ಈ ಮಂತ್ರದಿಂದ ತಮ್ಮ ಅಸಂಖ್ಯ ಜನ್ಮಗಳ ಪಾಪಗಳಾದ ಈ ಸಂಚಿತ ಪಾಪಗಳು ಏನಿವೆ ಮತ್ತು ವರ್ತಮಾನದಲ್ಲಿ ಆಗುವಂತಹ ಪಾಪಗಳು ಕೂಡ ನಾಶವಾಗುವು. ಏಕೆಂದರೆ ಪ್ರತಿದಿನ ನಾವು ಸ್ಮರಣೆ ಮಾಡುತ್ತೇವೆ. ಹೇಗೆ ನಾವು ಸಾಬೂನು ಹಚ್ಚಿದಾಗ ಬಟ್ಟೆ ಸ್ವಚ್ಛವಾಗುತ್ತದೆ, ಡೈಲಿ ಕೊಳೆಯಾಗಿದ್ದರೂ ಕೂಡ ಸ್ವಚ್ಛವಾಗುತ್ತದೆ. ಮತ್ತು ಮೊದಲಿನ ಕೊಳೆಯಾದ ಬಟ್ಟೆಗಳು ಇದ್ದರೆ ಅವುಗಳನ್ನು ಸ್ವಚ್ಛಗೊಳಿಸುವವು. ನೀರು, ಸಾಬೂನು ಎಲ್ಲ ವ್ಯವಸ್ಥೆ ಸಿಕ್ಕಿಬಿಡ್ತು ನಮಗೆ. ಹೀಗಾಗಿ ಮೊದಲಿನ ಸಂಚಿತ, ಪ್ರಾರಬ್ಧ ಮತ್ತು ಕ್ರಿಯಾವಂತ ಈ ಮೂರು ಕರ್ಮಗಳು ಸತ್ಯನಾಮದಿಂದ ಜಪದಿಂದ ನಾಶವಾಗುವು. ಹೇಗಾಗುವುದು ಅಂದರೆ, ಯಾವಾಗ ತಮ್ಮ ಪಾಪಗಳು ಯಾವಾಗ ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗುವುದು ಅಧಿಕವಾಗಿ ಸ್ಮರಣೆಯಲ್ಲಿ ತೊಡಗಿದಾಗ. ಹೇಗೆಂದರೆ, ತಾವು ನೋಡಿರ್ಬೋದು, ಈಗ ಮೋಟಾರ್ ಮೆಕ್ಯಾನಿಕ್ ಇರ್ತಾರೆ, ಅವರ ಬಟ್ಟೆ ಎಷ್ಟು ಕೊಳೆಯಾಗ್ತದಂದರೆ ಅದರ ಕಲರ್ ಗೊತ್ತಾಗೋದೇ ಇಲ್ಲ, ಅದು ಯಾವ ಕಲರ್ನದು ಎಂದು. ಮತ್ತು ಅದನ್ನು ಯಾರಾದರೂ ತೊಳೆದರೆ 8-10 ಸಾರಿ ಸಾಬೂನಿನಿಂದ ತೊಳೆದಾಗಲಂತೂ ಅದರ ಅಲ್ಪ ಸ್ವಲ್ಪ ಕೊಳೆ ಹೋಗಿ ಅದು ಬಟ್ಟೆಯಾಗಿದ್ದರೆ ಯಾವ ಬಣ್ಣದಾಗಿದೆ ಎಂದು ತಿಳಿಯಬಹುದು. ನಂತರ ಪದೇ ಪದೇ ಅದನ್ನು ತಿಕ್ಕಿ ತೊಳೆದಾಗ ನಿಧಾನವಾಗಿ ಸಾಬೂನಿನಿಂದ ಆಗದಿದ್ದರೆ ಪೆಟ್ರೋಲ್ನಿಂದ ಡ್ರೈ ಕ್ಲೀನ್ ಮಾಡಬಹುದು. ಆಗ ಆ ಬಟ್ಟೆ ಸ್ವಚ್ಛವಾಗುವುದು. ಹಾಗೆ ಇದೇ ರೀತಿ ಪುಣ್ಯಾತ್ಮರೇ ಏನು ಹೇಳ್ತಾರಂದರೆ, ಯೋಗನ ಯೋಗನ ಕಿ ವಾಸನಾ हुई इकट्ठी आने, निर्मल कैसे होवेगा तेरे सतगुरु लगे ना काने. युगन युगन की वासना, ಯುಗ ಯುಗಗಳ ಅಷ್ಟೊಂದು ಪಾಪಕರ್ಮಗಳು ಒಟ್ಟುಗೂಡಿ ಅಧಿಕವಾದವು. ಹಾಗಾದರೆ ಅವುಗಳು ನಾಶವಾಗುವುದಾದರೆ ಹೇಗೆ? ಆ ಸದ್ಗುರು, ತತ್ವದರ್ಶಿ ಸಂತ, ಪರಮ ಸಂತ ನಿಮಗೆ ಸಿಕ್ಕಿಲ್ಲವೆಂದಾದರೆ, ಸದ್ಗುರು ಲಗೆ ನಹಿ ಕಾನ್, ಅಂದರೆ ಅವರ ವಚನಗಳು ಕೇಳಲು ಲಭ್ಯವಾಗಲಿಲ್ಲ. ಮತ್ತು ಈಗ ತಮ್ಮ ಹೃದಯದಲ್ಲಿ ನಂತರ ಕೆಲವು ದಿನಗಳ ಬಳಿಕ ಏನಾಗುವುದಂದರೆ, ಒಂದು ಇಂತಹ ಪವಿತ್ರ ಪ್ರೇಮ ಉತ್ಪನ್ನವಾಗುವುದು ಭಗವಂತನ ಕುರಿತಾಗಿ. ಮೊದಲಂತೂ ತಾವೀ ಸತ್ಸಂಗ ಕೇಳುವಾಗ 1-2 ಬಾರಿಯಂತೂ ಈ ಜ್ಞಾನವನ್ನು ಕೇಳಲು ಮನಸ್ಸು ಒಪ್ಪುವುದೇ ಇಲ್ಲ. ಕ್ರಮೇಣವಾಗಿ ನಿಧಾನವಾಗಿ ತಮಗೆ ಬಹಳ ಆನಂದ ಆಗುವುದು. ಈಗ ಹೇಗೆಂದರೆ, ಮಲೇರಿಯಾದ ರೋಗವಿದ್ದರೆ, ಜ್ವರವಿದ್ದರೆ ಮನುಷ್ಯನಿಗೆ, ವ್ಯಕ್ತಿಗೆ ಊಟವು ಕೈ ಅನ್ನಿಸ್ತದೆ, ಸೇಬು, ಕಿತ್ತಳೆ ಕೂಡ ಕೈ ಅನ್ನಿಸ್ತದೆ. ಆಗ ಟ್ಯಾಬ್ಲೆಟ್ ತಿನ್ನುವುದರಿಂದ, ಅಂದರೆ ಕಹಿ ಟ್ಯಾಬ್ಲೆಟ್ಗಳನ್ನೇ ತಿನ್ನಬೇಕಾಗ್ತದೆ. ಈಗ ಅವನಿಗೆ ಊಟ ಕೂಡ ಇಷ್ಟವಾಗುವುದಿಲ್ಲ, ಬಹಳ ಕಹಿ ಅನ್ನಿಸ್ತದೆ. ಆ ಕಹಿಯನ್ನು ಸಿಹಿಯನ್ನಾಗಿಸಲು ಕೂಡ ಕಹಿ ಟ್ಯಾಬ್ಲೆಟನ್ನೇ ತಿನ್ನಬೇಕಾಗ್ತದೆ, ಕ್ವಿನೈನ್ ತಿನ್ನಬೇಕಾಗ್ತದೆ. ಇಷ್ಟವಿಲ್ಲದಿದ್ರೂ ತಿನ್ನಲೇಬೇಕಾಗ್ತದೆ. ಹಾಗೇನೆ ಈ ಜ್ಞಾನವೂ ಕೂಡ. ಮತ್ತು ಮಂತ್ರ ಸಿಕ್ಕಿದ ಮೇಲೆ ವಿಶೇಷ ಆಸಕ್ತಿಯಿಂದ ಸ್ಮರಣೆಯನ್ನು ತಾವು ಬಯಸದಿದ್ರೂ ಕ್ವಿನೈನ್ ತಿನ್ನುವಂತೆ ಸ್ಮರಿಸಲೇಬೇಕು ಮತ್ತು ಮಾಡಲೇಬೇಕು. ಮತ್ತು ಪ್ರಾರಂಭದಲ್ಲಂತೂ ತಮಗೆ ವಿವಶತೆ ಅನಿಸುವುದು. ಇಷ್ಟು ಮಂತ್ರ ಮಾಡಬೇಕೆಂದು ಹೇಳಿಬಿಟ್ರು ಗುರುಗಳು. ಇಷ್ಟೊಂದು ಹೇಗೆ ಮಾಡುವುದು? ಅರೆ, ಬೆಳಿಗ್ಗೆಯಿಂದ ಸಂಜೆ ತನಕ ಕೂಲಿಯವನು ಮಣ್ಣೆಗೆಯುತ್ತಾನೆ, ರೈತನು ಉಳುಮೆಯನ್ನು ಮಾಡುತ್ತಾನೆ. ಇಡೀ ದಿನ ಗೊತ್ತಿಲ್ಲ ಎಷ್ಟೊಂದು ಕೆಲಸ ಮಾಡುವರು. ಹಾಗಾದರೆ ಭಗವಂತನ ಸ್ಮರಣೆಯನ್ನು ಕುಳಿತಾಗ, ಕೆಲಸ ಮಾಡುವಾಗ ಮಂತ್ರವನ್ನು ಜಪಿಸಲಾಗದೆ? ಕೆಲವು ದಿನಗಳ ಬಳಿಕ ಈ ಮಂತ್ರಗಳನ್ನು ಜಪಿಸದೆ ಇರಲಾಗದು ನಿಮಗೆ.
ಹೀಗೆ ಯಾರಿಗೆ ಜ್ವರ ಬಂದಿದೆಯೋ ಪ್ರಾರಂಭದಲ್ಲಿ ಅವರಿಗೆ ಊಟವೂ ಕೂಡ ಇಷ್ಟವಾಗುವುದಿಲ್ಲ. ಅದು ಕಹಿಯಾದ ಕ್ವಿನೈನ್ ತಿನ್ನುವುದರಿಂದಲೇ, ಇಷ್ಟವಿಲ್ಲದಿದ್ದರೂ ತಿನ್ನುವುದರಿಂದ ಕೆಲವು ದಿನಗಳಲ್ಲಿ ಅವನ ಜ್ವರ ಸರಿ ಹೋಗುವುದು. ನಂತರ ಆ ಸಿಹಿ ವಸ್ತು ಮೊದಲು ತಮಗೇನು ಕಹಿ ಅನಿಸ್ತಿತ್ತು, ಈಗ ಅದು ರುಚಿಕರ ಅನಿಸುವುದು. ಈಗ ಅಂತೆಯೇ ಪರಮಾತ್ಮ ಹೇಳ್ತಾರೆ, कबीर पिछले पाप से हरि चर्चा ना भावे, कै ऊँग कै ऊठ चले ना और बात चलावे। तुलसी पिछले पाप से हरि चर्चा ना भावे, जैसे जबर के बेगते भाई भूख विदा हो जावे। ಇದೇ ರೀತಿ ಆತ್ಮಕ್ಕೆ ಪಾಪಕರ್ಮದ ಜ್ವರವೂ ಬಂದಿದೆ. ಮತ್ತು ಈ ಜ್ವರವನ್ನು ನಾಶಗೊಳಿಸಲು ಈ ಕಹಿ ಟ್ಯಾಬ್ಲೆಟ್ ಆಗಿರುವ ಸತ್ಸಂಗದ ವಚನಗಳನ್ನು ಯಾವುದನ್ನು ಇಂದಿನ ತನಕ ತಾವು ಕೇಳಿರಲಿಲ್ಲ. ಮೊದಲಂತೂ ಆಶ್ಚರ್ಯಗೊಳ್ಳುವನು ವ್ಯಕ್ತಿ ಜ್ಞಾನವನ್ನು ಕೇಳಿಬಿಟ್ಟು. ಒಂದು ಬಾರಿಯಂತೂ ನಾಲಿಗೆಯ ಮೇಲೆ ಕಹಿ ಮಾತ್ರೆ ಇಟ್ಟಂತಾಗುವುದು. ಇವರು ಹೇಳ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರಿಗಿಂತಲೂ ಶಕ್ತಿಶಾಲಿ ಬೇರೆ ಯಾರೋ ಇದ್ದಾರೆಂದು. ಆದರೆ ಈ ಕಹಿ ಮಾತ್ರೆಯನ್ನು ತಾವು ನುಂಗಲೇಬೇಕಾಗುವುದು. ಈ ತತ್ವಜ್ಞಾನವನ್ನು ತಾವು ಕೇಳುತ್ತಲಿರಬೇಕು. ನಂತರ ಏನಾಗುವುದು ಕೆಲವು ದಿನಗಳ ಬಳಿಕ ಅಂದರೆ ಈ ಮಂತ್ರಗಳನ್ನು ತಮಗೆ ನೀಡಲಾಗುತ್ತದೆ. ಕೆಲವು ದಿನಗಳ ನಂತರ ಭಕ್ತರು ಬರುತ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಏನಂದರೆ ಸತ್ಯನಾಮವನ್ನು ಜಪಿಸಲಾಗುತ್ತಿಲ್ಲ, ಜಾಸ್ತಿ ಜಪ ಆಗುವುದಿಲ್ಲ. ನೀವಂತೂ ಇದನ್ನು ಜಪಿಸುತ್ತಲೇ ಇರಿ. ಕೆಲವು ದಿನ ಪ್ರಯತ್ನಪಟ್ಟು ನಂತರ ತನ್ನಿಂದ ತಾನೇ ಇದು ನಡೆಯುವುದು. ತಮಗೆ ಬಹಳ ಆನಂದವಾಗುವುದು. ನಂತರ ತಮಗೆ ಕಣ್ಣೀರು ಬರುವುದು. ಎಲ್ಲಾದರೂ ಭಗವಂತನ ಸ್ವಲ್ಪ ಚರ್ಚೆ ನಡೆದಾಗ. ಹಾಗಾಗಿ ಏನು ಹೇಳ್ತಾರೆ, युगन युगन की वासना उई इकट्ठी आने, निर्मल कैसे होवेगा तेरे कोई संत लगे ना कान। ಯಾವಾಗ ಸಂತರ ಬಗ್ಗೆ ನಿಮ್ಮ ಕಿವಿಗೆ ಬೀಳುವುದು ಅಂದರೆ ಸದ್ಗುರು ಸಿಕ್ಕಿದ ಮೇಲೆ ಏನಾಗುವುದು, जैसे सूरज के आगे बदरा ऐसे कर्म छयारे, प्रेम की पवन करे चितमंजन फिर झलके तेज नयारे। ತಮಗೆ ಇವಾಗಲೇ ಹೇಳಲಾಗಿದೆ ಅಲ್ಲ, 1000 ಟನ್ನಷ್ಟು ಹುಲ್ಲು ಕಡ್ಡಿ ವ್ಯರ್ಥವಾಗಿ ಬಿದ್ದಿದ್ರೆ ಒಂದು ಕಡ್ಡಿ ಉರಿಸಿ ಬೆಂಕಿ ಇಟ್ಟರೆ ಸುಟ್ಟು ಬೂದಿ ಆಗುವುದು. ಜೋರಾದ ಗಾಳಿ ಬಂದು ಚದುರಿ ಹೋಯಿತು, ಆ ಕಡೆ ಈ ಕಡೆ ಬಿಸಾಡಿದ ಹಾಗೆ ಆಯಿತು. ಹಾಗೆ ಏನು ಹೇಳ್ತಾರೆಂದರೆ, ಅಸಂಖ್ಯ ಜನ್ಮಗಳಲ್ಲಿ ಮಾಡಿದ ಕೆಟ್ಟ ಕರ್ಮಗಳ ನಿಮ್ಮ ಪಾಪಗಳನ್ನು ಪರಮ ಸಂತನಿಂದ ಪ್ರಾರ್ಥಿಸಿದ ಆ ಸತ್ಯನಾಮದಿಂದ ನಾಶಗೊಳಿಸಲಾಗುವುದು. ಮತ್ತು ನಂತರ प्रेम की पवन करे चितमंजन झलके तेज नयारे। ಆಗ ಹೃದಯದಲ್ಲಿ ಭಗವಂತನ ಕುರಿತು ಆ ಪ್ರೇಮ ಉಂಟಾಗುವುದು, ಕಣ್ಣಲ್ಲಿ ನೀರು ಬರುವುದು. ಆಗ ಪ್ರೇಮದ ಗಾಳಿ ಬೀಸುವುದು ಮತ್ತು ಈ ಮೋಡಗಳನ್ನು, ಮಧ್ಯದಲ್ಲಿರುವ ಕರ್ಮರೂಪಿ ಮೋಡಗಳನ್ನು ಸರಿಸಿ ದೂರ ಮಾಡುವುದು, ಚೆಲ್ಲಾಪಿಲ್ಲಿ ಮಾಡಿ ಬಿಸಾಡುವುದು. ಮತ್ತು ನಂತರ ನಿಮ್ಮ ಆತ್ಮವು ನಿರ್ಮಲವಾಗಿ ಸತ್ಯಲೋಕಕ್ಕೆ ಹೋಗುವುದು. बोलो सतगुरुदेव की जय हो। ಪರಮಪಿತ ಪರಮಾತ್ಮ ಪೂರ್ಣಬ್ರಹ್ಮ, ಇಡೀ ಸೃಷ್ಟಿಯ ರಚನಾಕಾರ, ಕುಲದ ಮಾಲೀಕ ಕಬೀರ ದೇವರು, ಕಬೀರ ಸಾಹೇಬರು. ಇವರು ಆತ್ಮಗಳಾದ ನಮ್ಮೆಲ್ಲರ ತಂದೆ ಆಗಿದ್ದಾರೆ. ಇವರು ಕುಲದ ಮಾಲೀಕರಾಗಿದ್ದಾರೆ. ಅನಂತ ಕೋಟಿ ಬ್ರಹ್ಮಾಂಡಗಳ ಸೃಜನಹಾರರು. ನಾವು ತತ್ವಜ್ಞಾನದ ಅಭಾವದಿಂದ ಪರಮಾತ್ಮನ ಪರಿಭಾಷೆಯಿಂದ ಪರಿಚಿತರಾಗಲು ಸಾಧ್ಯವಾಗಲಿಲ್ಲ. ಈ ಕಾರಣದಿಂದ ಇಂದು ನಾವು ನಮ್ಮ ಮತಗಳನ್ನು ಮಾಡಿಕೊಂಡಿದ್ದೇವೆ, ನಮ್ಮ ಜಾತಿ ಧರ್ಮಗಳನ್ನು ಮಾಡಿಕೊಂಡೆವು. ಅದರ ವಿಷಯವಾಗಿ ಪರಮಾತ್ಮ ಹೇಳ್ತಾರೆ, भाई कोई कहे मारा राम बड़ो है, कोई कहे मारा राम बड़ा है, कोई कहे खुदाई रे, कोई कहे हमरा राम बड़ा है, कोई कहे खुदाई रे, कोई कहे ईसा मसीह बड़ा है, ये बाटा रहे लगाई रे, कोई कहे ईसा मसीह बड़ा है, ये बाटा रहे लगाई रे, कोई कहे मारा राम बड़ा है। ತತ್ವಜ್ಞಾನದ ಅಭಾವದಿಂದ ನಾವು ನಮ್ಮ ಇಷ್ಟ ದೇವರನ್ನು ಸುಪ್ರೀಂ ಎಂದು ನಂಬುತ್ತಿದ್ದೇವೆ. ಏಕೆಂದರೆ ನಾವು ನಮ್ಮ ಸದ್ಗ್ರಂಥಗಳಿಂದ ಪರಿಚಿತರಲ್ಲ.
ಅಂದರೆ ಪವಿತ್ರ ಹಿಂದೂ ಧರ್ಮದ ಶ್ರದ್ಧಾಳುಗಳು ತಮ್ಮ ಪವಿತ್ರ ಸದ್ಗ್ರಂಥಗಳು, ಶಾಸ್ತ್ರಗಳು ಅಂದರೆ ಪವಿತ್ರ ವೇದಗಳಿಂದ, ಪವಿತ್ರ ಶ್ರೀಮದ್ ಭಗವದ್ಗೀತೆಯಿಂದ ಮತ್ತು ಪವಿತ್ರ ಪುರಾಣಗಳಿಂದ ಪರಿಚಿತರಲ್ಲ. ಇದೇ ರೀತಿ ಮುಸಲ್ಮಾನ ಧರ್ಮದ ಪುಣ್ಯಕರ್ಮಿ ಆತ್ಮಗಳು ಪರಮಾತ್ಮನನ್ನು ಗುರುತಿಸಲಾಗದೆ ಪವಿತ್ರ ಕುರಾನ್ನಲ್ಲಿ ಬರೆದಿರುವಂಥ ಜ್ಞಾನವನ್ನು ಅರಿಯದೆ ತಮ್ಮದೇ ಸದ್ಗ್ರಂಥಗಳಿಂದ ವಂಚಿತರಾಗಿದ್ದಾರೆ. ಇದೇ ರೀತಿ ಪವಿತ್ರ ಬೈಬಲ್ನಲ್ಲಿ ಪರಮಾತ್ಮನ ವಿಧಾನವನ್ನೇನು ಬರೆದಿದೆ, ಪರಮಾತ್ಮನ ಮಹಿಮೆಯನ್ನು ಬರೆದಿದೆ, ಅದರಿಂದ ಪವಿತ್ರ ಇಸಾಯಿ ಧರ್ಮದ ಪುಣ್ಯಾತ್ಮರು ಅಪರಿಚಿತರಾಗಿದ್ದಾರೆ. ಮತ್ತಿದೇ ರೀತಿ ಪವಿತ್ರ ಗುರು ಗ್ರಂಥ ಸಾಹಿಬದಲ್ಲಿ ಏನು ಪರಮಾತ್ಮನ ಬಗ್ಗೆ ವಿಶೇಷ ಮಾಹಿತಿ ಏನಿದೆ, ಅದರಿಂದ ಸಿಖ್ ಧರ್ಮದ ಪುಣ್ಯಾತ್ಮರು ಪರಿಚಿತರಲ್ಲ. ಇದೇ ಕಾರಣದಿಂದ ನಾವು ಬೇರೆ ಬೇರೆ ಆದೆವು. ಯಾರೋ ಹಿಂದೂ, ಯಾರೋ ಮುಸಲ್ಮಾನ, ಯಾರೋ ಸಿಖ್, ಯಾರೋ ಇಸಾಯಿ ಆಗಿಬಿಟ್ರು. ನಾವೇಕೆ ಬೇರೆ ಬೇರೆ ಆದೆವು? ಪರಮಾತ್ಮನನ್ನು ಪಡೆಯಲು, ಆತ್ಮದ ಕಲ್ಯಾಣವನ್ನು ಮಾಡಿಸಿಕೊಳ್ಳಲು. ಹೇಗೆಂದರೆ ಪವಿತ್ರ ಹಿಂದೂ ಧರ್ಮದ ಸಾಧನೆಗಳಿಂದ ವಂಚಿತರಾಗಿದ್ದು ಪವಿತ್ರ ಸದ್ಗ್ರಂಥಗಳ ಜ್ಞಾನವಿರದ ಕಾರಣ ಯೋಚಿಸಿದೆವು, ಬಹುಶಃ ಇಸಾಯಿ ಧರ್ಮದಲ್ಲಿ ಏನಾದರೂ ಲಾಭ ಸಿಗಬಹುದೆಂದು. ಬಹಳಷ್ಟು ಪುಣ್ಯಾತ್ಮರು ಇಸಾಯಿ ಧರ್ಮವನ್ನು ಸ್ವೀಕರಿಸಿದ್ದಾರೆ. ಇಸಾಯಿ ಧರ್ಮದಲ್ಲೂ ಲಾಭ ಸಿಗದಿದ್ದಾಗ ನಂತರ ಮುಸಲ್ಮಾನ ಧರ್ಮವನ್ನು ಕೂಡ ತಮ್ಮದಾಗಿಸಿಕೊಂಡರು. ಮುಸಲ್ಮಾನ ಧರ್ಮದಲ್ಲೂ ಲಾಭ ಸಿಗದಿದ್ದಾಗ ಸಿಖ್ ಧರ್ಮವನ್ನು ಕೂಡ ತಮ್ಮದಾಗಿಸಿಕೊಂಡರು. ನಾವು ವಿಭಜಿತರಾಗುತ್ತಲೇ ಹೋದೆವು. ಆದರೆ ನಾವು ಅಲ್ಲಿಯೇ ಉಳಿದೆವು, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದೆವು. ಕಾರಣವೇನಿತ್ತಂದರೆ ನಾವು ನಮ್ಮ ಸದ್ಗ್ರಂಥಗಳನ್ನು ಅರಿಯಲಾರದಾದೆವು. ಉದಾಹರಣೆಗಾಗಿ ಒಂದು ಎಕ್ಸಾಂಪಲನ್ನು ತೋರಿಸ್ತೇವೆ, ಪ್ರತ್ಯಕ್ಷ ಪ್ರಮಾಣೀಕರಿಸುತ್ತೇವೆ. ಇಂದು ಬೆಳಿಗ್ಗೆ ಸತ್ಸಂಗದಲ್ಲಿ ತಾವು ಕೇಳಿರುವಿರಿ, ಅಂದರೆ ಪರಮಾತ್ಮನನ್ನು ಯಾರೋ ನಿರಾಕಾರನೆಂದು ಹೇಳುತ್ತಾರೆ. ಅಂದರೆ ಅವನೆಂದಿಗೂ ಜನ್ಮ ತಾಳುವುದಿಲ್ಲ, ಅವನು ಸರ್ವವ್ಯಾಪಕನು. ಮತ್ತಿನ್ಯಾರೋ ಅವನನ್ನು ಸಾಕಾರನೆಂದು ಹೇಳುತ್ತಾರೆ. ಮತ್ತು ಸಾಕಾರ ರೂಪದಲ್ಲಿ ಅವರೇನು ಹೇಳ್ತಾರೆ ಅಂದರೆ ಕಣ್ಣಿಗೆ ಕಾಣುತ್ತಿರುವ ಈ ಬ್ರಹ್ಮಾಂಡ, ಸೂರ್ಯ ಚಂದ್ರ ನಕ್ಷತ್ರ ಗ್ರಹಗಳೇನಿವೆ, ಇವೇ ಸಾಕಾರ ರೂಪವಾಗಿವೆ ಪರಮಾತ್ಮನದ್ದು. ಮತ್ತಿದೇ ಕಾರಣದಿಂದ ನಾವು ಇಂದಿನವರೆಗೂ ಈ ಸಿದ್ಧಾಂತವನ್ನು ಮಾಡಿಕೊಂಡು ಸಾಧನೆಗಳನ್ನು ಮಾಡುತ್ತಲೇ ಇದ್ದೆವು. ನಾವು ಸಾಕಾರ ಮೂರ್ತಿಯನ್ನು ಇಡುತ್ತಿದ್ದೆವು, ಭಗವಂತ ವಿಷ್ಣುವಿನದ್ದು. ಪೂಜೆಯನ್ನು ಮಾಡುತ್ತಿದ್ದೆವು. ಅದಾಗಿಯೂ ಯಾರಾದರೂ ಕೇಳುತ್ತಿದ್ದರೆ, ಅಂದರೆ ತಮಗೇನಾದರೂ ಕಾಣುತ್ತದೆಯೇ? ಸಾಧನೆಯನ್ನಂತೂ ಮಾಡುತ್ತೀರಾ? ತಾವು ಭಗವಂತನನ್ನು ಕಂಡಿದ್ದೀರಾ? ಹೇಗಿದ್ದಾನೆ ಪರಮಾತ್ಮ? ಆಗ ನಾವು ಹೇಳುತ್ತಲಿದ್ದೆವು, ಅವನಂತೂ ನಿರಾಕಾರನು, ಅವನು ಕಾಣಿಸುವುದಿಲ್ಲ. ಪರಮಾತ್ಮನದು ಪ್ರಕಾಶವನ್ನು ಮಾತ್ರ ನೋಡಬಹುದು. ಮತ್ತಿದು ಹೇಳಿ ಕೇಳಿರುವಂಥ ಲೋಕವೇದವಾಗಿತ್ತು. ಈಗ ಪುಣ್ಯಾತ್ಮರೇ, ಎದುರಲ್ಲಿದ್ದ ವಿಷ್ಣುವಿನ ಮೂರ್ತಿಯನ್ನು ನಾವು ಭಗವಂತನೆಂದು ನಂಬುತ್ತಿದ್ದೆವು ಮತ್ತು ನಂತರ ಭಗವಂತನನ್ನು ನಿರಾಕಾರನೆಂದು ಕೂಡ ಹೇಳುತ್ತಿದ್ದೆವು. ಹಾಗಾಗಿ ಅದು ನಮ್ಮ ಬಾಲಕರಂಥ ಬುದ್ಧಿಯಾಗಿತ್ತು. ಮತ್ತಿದೇ ಸ್ಥಿತಿ ಪ್ರತಿಯೊಂದು ಧರ್ಮದ ವ್ಯಕ್ತಿಗಳದ್ದಾಗಿದೆ. ಈಗ ತಮಗೆ ಹೇಳುತ್ತೇವೆ ಪರಮಾತ್ಮ ಹೇಗಿದ್ದಾನೆಂದು. ಪರಮಾತ್ಮ ಪರಮೇಶ್ವರನು, ಅವನು ಸಾಕಾರನಾಗಿದ್ದು ನರ ಆಕಾರನಾಗಿದ್ದಾನೆ, ಮನುಷ್ಯ ಸದೃಶನಾಗಿದ್ದಾನೆ ಮತ್ತು ಅವನು ಸತ್ಯಲೋಕದಲ್ಲಿ ಇರುತ್ತಾನೆ. ಸತ್ಯಲೋಕ ಇಂತಹ ಸ್ಥಾನವಾಗಿದೆ, ಅದು ಎಂದಿಗೂ ನಾಶವಾಗುವುದಿಲ್ಲ. ಗೀತೆಯ ಅಧ್ಯಾಯ ಸಂಖ್ಯೆ 18ರ ಶ್ಲೋಕ ಸಂಖ್ಯೆ 62ರಲ್ಲಿ ಇದನ್ನೇ ಶಾಶ್ವತ ಸ್ಥಾನವೆಂದು ಹೇಳಲಾಗಿದೆ. ಅಂದರೆ ಸನಾತನ ಪರಮಧಾಮ. ಮತ್ತು ಅಲ್ಲಿಗೆ ಹೋದ ಬಳಿಕ ಜೀವಾತ್ಮದ ಜನ್ಮ ಮತ್ತು ಮರಣ ಎಂದಿಗೂ ಆಗುವುದಿಲ್ಲ.
ಈಗ ಎಷ್ಟೇ ಪಂಥಗಳು ಸತ್ಯಲೋಕ ಸತ್ಯಖಂಡದ ಮಹಿಮೆಯನ್ನು ಹೇಳುತ್ತಿದ್ದಾರೆ, ಇವರಿಗೆ ಏನೇನೆಂದರೆ ಏನೇನೂ ಗೊತ್ತಿಲ್ಲ ಸತ್ಯಲೋಕ ಮತ್ತು ಮೇಲಿನ ಲೋಕಗಳ ಬಗ್ಗೆ. ಕೇವಲ ಅಲ್ಲಿಂದ ಇಲ್ಲಿಂದ ಕೇಳಿದ ಜ್ಞಾನ ಪರಮಾತ್ಮ ಕಬೀರರ ವಾಣಿಯನ್ನು ಇವರು ಕಂಠಪಾಠ ಮಾಡಿಕೊಂಡಿದ್ದಾರೆ. ಅದನ್ನೇ ತಲೆಬುಡ ಇಲ್ಲದ ರೀತಿಯಲ್ಲಿ ಅನುವಾದಿಸಿ ಮುಗ್ಧಾತ್ಮಗಳನ್ನು ಭ್ರಮಿತಗೊಳಿಸಿದ್ದಾರೆ ಯಾರು ಅವರ ಅನುಯಾಯಿಗಳು ಆಗಿದ್ದಾರೆ. ಎಲ್ಲಕ್ಕಿಂತ ಮೊದಲಾಗಿ ತಮಗೆ ಪವಿತ್ರ ಬೈಬಲ್ನಿಂದ ಪರಿಚಿತಗೊಳಿಸುತ್ತೇವೆ. ಪವಿತ್ರ ಬೈಬಲನ್ನು ಓದುವವರಲ್ಲಿ ತಾವು ಕೇಳಿರಂತೆ ಪರಮಾತ್ಮ ಸಾಕಾರನೋ ಅಥವಾ ನಿರಾಕಾರನೋ? ಅವರು ಹೇಳುವರು ಪರಮಾತ್ಮ ನಿರಾಕಾರನು ಮತ್ತು ಹೇಳ್ತಾರೆ ಗಾಡ್ ಈಸ್ ಫಾರ್ಮ್ಲೆಸ್. ಹಾಗಾದರೆ ಅವರು ಪವಿತ್ರ ಬೈಬಲನ್ನು ಅರಿಯಲಿಲ್ಲ. ಪವಿತ್ರ ಬೈಬಲ್ನಲ್ಲಿ ಬರೆದಿದೆ ಪರಮಾತ್ಮ ಮನುಷ್ಯ ಸದೃಶನು ಎಂದು. ಮತ್ತು 6ನೇ ದಿನದಂದು ಆ ಪರಮೇಶ್ವರನು ತನ್ನಲ್ಲಿ ಹೇಳಿದರೇನೆಂದರೆ, ನಾನು ಮನುಷ್ಯನನ್ನು ನನ್ನ ರೂಪದಂತೆ ಉತ್ಪನ್ನ ಮಾಡುವೆನು. ಮತ್ತು ಹಾಗೆಯೇ ಮಾಡಿದರು. 6ನೇ ದಿನ ಭಗವಂತನು ಮನುಷ್ಯನನ್ನು ತನ್ನ ಸ್ವರೂಪದಂತೆ ಉತ್ಪನ್ನ ಮಾಡಿದ್ರು, ನರ ಮತ್ತು ನಾರಿಯನ್ನಾಗಿ ಅವರ ಉತ್ಪತ್ತಿಯನ್ನು ಮಾಡಿದರು. ಈಗ ನೋಡಿರಂತೆ ಪ್ರಮಾಣವನ್ನು ಪವಿತ್ರ ಬೈಬಲ್ನಲ್ಲಿ. ಪವಿತ್ರ ಬೈಬಲ್, ಸಂಪೂರ್ಣ ಜೀವನ್ ಅಧ್ಯಯನ್ ಬೈಬಲ್, ಪವಿತ್ರ ಬೈಬಲ್, ಸಂಪೂರ್ಣ ಜೀವನ್ ಅಧ್ಯಯನ್ ಬೈಬಲ್. ಸಂಪಾದಕರು ಡೇವಿಡ್ ಸ್ಟುವಾರ್ಡ್, ಆಂಗ್ಲ. ಪ್ರಧಾನ ಸಂಪಾದಕರು ಡೊನಾಲ್ಡ್ ಎ ಸ್ಟ್ಯಾಂಪ್ಸ್, MA, MDV. ಸಂಯುಕ್ತ ಸಂಪಾದಕರು ಮತ್ತು ಇವರೆಲ್ಲರೂ. ಇದು USA ಮುದ್ರಿತಗೊಂಡಿದೆ. ಈಗ ಇದನ್ನು ನೋಡಿರಂತೆ ಉತ್ಪತ್ತಿ. ಇದನ್ನು ಆಂಗ್ಲ ಭಾಷೆಯಲ್ಲಿ ಏನು ಹೇಳ್ತಾರಂದರೆ ಜೆನಿಸಿಸ್ ಹೇಳುತ್ತಾರೆ. ಜೆನಿಸಿಸ್ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಆದಿಯಲ್ಲಿ ಪರಮೇಶ್ವರನು ಆಕಾಶ ಮತ್ತು ಪೃಥ್ವಿಯ ಸೃಷ್ಟಿಯನ್ನು ಮಾಡಿದನು. ಪೃಥ್ವಿಯು ವ್ಯರ್ಥ ಮತ್ತು ನಿರ್ಜನ ರೀತಿಯಲ್ಲಿ ಇತ್ತು ಮತ್ತು ನೀರಿನಿಂದ ತುಂಬಿದ್ದು ಸಂಪೂರ್ಣ ಕತ್ತಲೆ ಇತ್ತು. ಮತ್ತು ಪರಮಾತ್ಮನ ಆತ್ಮವು ನೀರಿನ ಮೇಲೆ ಅಲೆಯುತ್ತಿತ್ತು. ಯಾವಾಗ ಪರಮೇಶ್ವರನು ಬೆಳಕಾಗಲಿ ಎಂದನು, ಆಗ ಬೆಳಗಾಯಿತು. ಮತ್ತು ಪರಮೇಶ್ವರನು ಬೆಳಕನ್ನು ನೋಡಿ ಒಳ್ಳೆಯದಾಗಿದೆ ಎಂದು ಪರಮೇಶ್ವರನು ಬೆಳಕನ್ನು ಕತ್ತಲೆಯಿಂದ ಬೇರೆ ಮಾಡಿದ. ನಂತರ ಪರಮೇಶ್ವರನು ಬೆಳಕಿಗೆ ದಿನವೆಂದು ಕತ್ತಲಿಗೆ ರಾತ್ರಿ ಎಂದನು. ರಾತ್ರಿಯಾಯಿತು ಮತ್ತು ಬೆಳಿಗ್ಗೆ ಆಯಿತು. ಈ ರೀತಿಯಾಗಿ ಮೊದಲನೇ ದಿನದ ರಚನೆ ಮಾಡಿದರು ಪ್ರಭುವು, ಪರಮಾತ್ಮನು, ಪರಮೇಶ್ವರನು. ನಂತರ ಪರಮೇಶ್ವರನು ಹೇಳಿದ ಜಲದ ಮಧ್ಯದಲ್ಲಿ ಒಂದು ಇಂತಹ ಅಂತರವಿರಲಿ, ಅಂದರೆ ಜಲ 2 ಭಾಗವಾಗಲಿ. ಹಾಗೆಯೇ ಆಯಿತು. ಮತ್ತು ಈ ರೀತಿಯಲ್ಲಿ ಸಂಜೆ ಆಯಿತು ಮತ್ತು ಬೆಳಿಗ್ಗೆ ಆಯಿತು. ಇದು 2ನೇ ದಿನವಾಯಿತು. ನಂತರ 3ನೇ ದಿನ ಬೇರೇನೋ ರಚನೆ ಮಾಡಿದರು. ಸಂಜೆ ಆಯಿತು ಮತ್ತು ಬೆಳಿಗ್ಗೆ ಆಯಿತು. ಇದು 3ನೇ ದಿನವಾಯಿತು. ಮತ್ತೆ ಸಂಜೆ ಆಯಿತು ಮತ್ತು ಬೆಳಿಗ್ಗೆ ಆಯಿತು. ಇದು 4ನೇ ದಿನವಾಯಿತು. ಇನ್ನೂ ಬೇರೆ ರಚನೆ ಮಾಡಿದರು ಪರಮಾತ್ಮನು. 4ನೇ ದಿನ ಮುಗಿಯಿತು. ಇದು ಪುಟ ಸಂಖ್ಯೆ 5ರಲ್ಲಿ. ಇನ್ನೂ ಅನೇಕ ರಚನೆಗಳನ್ನು ಮಾಡಿದರು ಪರಮಾತ್ಮನು. ಮತ್ತೆ ಸಂಜೆ ಆಯಿತು ಮತ್ತು ಬೆಳಿಗ್ಗೆ ಆಯಿತು. ಇದು 5ನೇ ದಿನವಾಯಿತು. ಈಗ ನಾವು 6ನೇ ದಿನದ ಬಗ್ಗೆ ಓದೋಣ. ನಂತರ ಪರಮೇಶ್ವರರು ಹೇಳಿದರು, ನಾನು ಮನುಷ್ಯನನ್ನು ನನ್ನ ಸ್ವರೂಪದಂತೆ ನನ್ನ ರೂಪಕ್ಕೆ ಸಮಾನವಾಗಿ ರಚಿಸುವೆನು. ಮತ್ತವನು ಸಮುದ್ರದ ಮೀನುಗಳು, ಆಕಾಶದ ಪಕ್ಷಿಗಳು, ಸಾಕುವ ಪ್ರಾಣಿಗಳು ಮತ್ತು ಇಡೀ ಪೃಥ್ವಿಯ ಮೇಲೆ ಮತ್ತು ತೆವಳುವ ಎಲ್ಲ ಜೀವಜಂತುಗಳ ಮೇಲೆ, ಅಂದರೆ ಅವುಗಳ ಮೇಲೆ ಅಧಿಕಾರವನ್ನು ಚಲಾಯಿಸಲಿ, ಅಂದರೆ ಅವುಗಳಿಗಿಂತ ಬುದ್ಧಿವಂತನಾಗಿರಲಿ. ಆಗ ಪರಮೇಶ್ವರನು ಮನುಷ್ಯನನ್ನು ತನ್ನ ಸ್ವರೂಪದಂತೆಯೇ ಉತ್ಪನ್ನ ಮಾಡಿದರು. ತನ್ನದೇ ಸ್ವರೂಪದನುಸಾರ ಅವನನ್ನು ಉತ್ಪನ್ನ ಮಾಡಿದರು ಪರಮೇಶ್ವರರು. ನರ ಮತ್ತು ನಾರಿಯನ್ನಾಗಿ ಅವನು ಮನುಷ್ಯರ ಸೃಷ್ಟಿಯನ್ನು ಮಾಡಿದನು. ಪುಣ್ಯಾತ್ಮರೇ, ಇನ್ನೊಮ್ಮೆ ಓದಿಕೊಳ್ಳಿ. ಆಗ ಪರಮೇಶ್ವರನು ಮನುಷ್ಯನನ್ನು ತನ್ನ ಸ್ವರೂಪದನುಸಾರವೇ ಉತ್ಪನ್ನ ಮಾಡಿದರು. ತನ್ನದೇ ಸ್ವರೂಪದಂತೆ ಪರಮೇಶ್ವರನು ಮನುಷ್ಯನನ್ನು ಉತ್ಪನ್ನ ಮಾಡಿದ. ಮತ್ತು ನರ ಮತ್ತು ನಾರಿಯನ್ನಾಗಿ
ಮನುಷ್ಯರ ಸೃಷ್ಟಿಯನ್ನು ಮಾಡಿದನು. ಈಗ ಪವಿತ್ರ ಬೈಬಲ್ನಲ್ಲಿ ಉತ್ಪತ್ತಿ ಗ್ರಂಥ ಅಧ್ಯಾಯ ಸಂಖ್ಯೆ 1 ಶ್ಲೋಕ ಸಂಖ್ಯೆ 26 ಆಗಿದೆ. ಇದರಲ್ಲಿ ಸ್ಪಷ್ಟಗೊಳಿಸಲಾಗಿದೆ ಏನೆಂದರೆ, ಪರಮಾತ್ಮನು ಮನುಷ್ಯ ಸದೃಶನು, ಅವನು ಮನುಷ್ಯರನ್ನು ತನ್ನಂತೆಯೇ ಮಾಡಿದ್ದಾನೆ, ನರನಾರಿಯನ್ನಾಗಿ ಅವರ ಉತ್ಪತ್ತಿ ಮಾಡಿದ್ದಾನೆ. ಮತ್ತು ಪರಮೇಶ್ವರನದ್ದು ಇನ್ನೊಂದು ಅದ್ಭುತ ಏನೆಂದರೆ, ಮನುಷ್ಯರಿಗೆ ಮಾಂಸ ತಿನ್ನುವ ಆದೇಶವನ್ನು ಆ ಪರಮಪಿತ ಖಂಡಿತ ನೀಡಿಲ್ಲ. ಯಾರು ಎಲ್ಲ ಬ್ರಹ್ಮಾಂಡಗಳ ರಚನೆ ಮಾಡಿರುವನು ಮತ್ತು ಕುಲದ ಮಾಲೀಕನಾಗಿರುವನು. ಮುಂದೆ ನೋಡಿರಂತೆ ಇದೇ ಉತ್ಪತ್ತಿ ಗ್ರಂಥದಲ್ಲಿ ಈ 26ನೇ ಪುಟವನ್ನು ನಾವು ಓದಿಕೊಂಡೆವು. ಈಗ ನೋಡೋಣ 27ರಲ್ಲಿ 26 ಮತ್ತು 27ರಲ್ಲಿ ಇದೇ ವ್ಯವಸ್ಥೆಯ ಬಗ್ಗೆ ಹೇಳಲಾಗಿದೆ. ಈಗ 27ನೇ ಶ್ಲೋಕದಲ್ಲಿ ಬರೆದಿದೆ ಏನೆಂದರೆ, ಆಗ ಪರಮೇಶ್ವರನು ಮನುಷ್ಯನನ್ನು ತನ್ನಂತೆ ಉತ್ಪನ್ನ ಮಾಡಿದನು, ತನ್ನ ಸ್ವರೂಪದಂತೆ ಅವರನ್ನು ಉತ್ಪನ್ನ ಮಾಡಿದ ಮತ್ತು ನರನಾರಿಯನ್ನಾಗಿ ಮನುಷ್ಯರ ಸೃಷ್ಟಿಯನ್ನು ಮಾಡಿದ. ಈಗ 29ನೇ ಶ್ಲೋಕದಲ್ಲಿ ನೋಡಿ, ನಂತರ ಪರಮೇಶ್ವರನು ಅವರಲ್ಲಿ ಹೇಳಿದ ಮನುಷ್ಯರಲ್ಲಿ, ಕೇಳಿಕೊಳ್ಳಿ, ಬೀಜವುಳ್ಳ ಎಷ್ಟು ಚಿಕ್ಕ ಗಿಡಮರಗಳು ಇಡೀ ಪೃಥ್ವಿಯ ಮೇಲೆ ಇವೆ ಮತ್ತು ಎಷ್ಟು ವೃಕ್ಷಗಳು ಬೀಜವುಳ್ಳ ಹಣ್ಣುಗಳನ್ನು ಬಿಡುತ್ತವೆ. ಅವೆಲ್ಲವುಗಳನ್ನು ನಾನು ನಿಮಗೆ ನೀಡಿರುವೆನು, ಅವು ನಿಮ್ಮ ಭೋಜನಕ್ಕಾಗಿಯೇ ಆಗಿವೆ. ಈಗ ಪೂರ್ಣ ಪರಮಾತ್ಮನದ್ದು ಯಾವ ಆದೇಶವೂ ಇಲ್ಲ ಏನೆಂದರೆ ಮಾಂಸವನ್ನು ಸೇವಿಸಬೇಕೆಂದು ಈ ಮನುಷ್ಯರು. ಮತ್ತಿವರು ಕ್ರೂರತೆಯಿಂದ ಹೊಡೆದು ತಿನ್ನುತ್ತಾರೆ ಈ ಇಸಾಯಿ ಜನರು. ನಂತರ ಸಂಜೆಯಾಯಿತು, ಮತ್ತೆ ಬೆಳಗಾಯಿತು, ಈ ರೀತಿ 6ನೇ ದಿನ ಆಯಿತು. ನಂತರ ಇನ್ನೂ ಬಹಳಷ್ಟು ರಚನೆ ಮಾಡಿದರು. ಈಗ 7ನೇ ದಿನವನ್ನು ನೋಡಿ. ಹೀಗೆ ಆಕಾಶ, पृथ्वी ಮತ್ತು ಅವರ ಇಡೀ ಸೇನೆಯನ್ನು ಮಾಡುವುದು ಸಮಾಪ್ತವಾಯಿತು 6ನೇ ದಿನ. ಮತ್ತು ಪರಮೇಶ್ವರನು ತನ್ನ ಕೆಲಸವನ್ನು ದಿನಾಲು ಮಾಡುವಂತೆ 7ನೇ ದಿನದಂದು ಸಮಾಪ್ತಗೊಳಿಸಿದರು. ಮತ್ತು ಅವರು ತಾನು ಮಾಡುತ್ತಿದ್ದ ಎಲ್ಲ ಕೆಲಸಗಳನ್ನು ಮಾಡಿ ವಿಶ್ರಾಂತಿಯನ್ನು ಪಡೆದರು. ಮತ್ತು ಪರಮೇಶ್ವರನು 7ನೇ ದಿನಕ್ಕೆ ಆಶೀರ್ವಾದವನ್ನು ನೀಡಿ ಅದಕ್ಕೆ ಪವಿತ್ರವೆಂದರು. ಸೃಷ್ಟಿಯ ಎಲ್ಲ ರಚನೆಯ ಕಾರ್ಯಗಳನ್ನು ಮಾಡಿ ವಿಶ್ರಾಂತಿ ಪಡೆದರು. ಈಗ ಪವಿತ್ರ ಬೈಬಲ್ನಿಂದ ಬಹಳಷ್ಟು ರಹಸ್ಯಗಳು ಎದುರಿಗೆ ಬರುವುವು. ಇದರಿಂದ ಇದು ಕೂಡ ನಿಮ್ಮ ಸಮಕ್ಷಮವಾಗುವುದು ಏನೆಂದರೆ, ದೇವತೆಗಳಾದ ಈ ಮೂವರು ಅಂದರೆ ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವ, ಇವರು ಇಡೀ ಬ್ರಹ್ಮಾಂಡದ ಸಂಚಾಲಕರೆಂದು ಮತ್ತು ಪವಿತ್ರ ಇಸಾಯಿ ಧರ್ಮದ ಇತಿಹಾಸದಲ್ಲಿ ಇವರ ಉಲ್ಲೇಖವಿದೆ. ಇವರ ಈ ಹೆಸರುಗಳು ಇಲ್ದಿರಬಹುದು, ಅವರು ಬೇಕಾದರೆ ಅನ್ಯ ಭಾಷೆಯಲ್ಲಿ ಏನೇ ಬರೆದುಕೊಳ್ಳಲಿ. ಈಗ ಪುಣ್ಯಾತ್ಮರೇ, ಪರಮಾತ್ಮನು ಆದಮ್ ಮತ್ತು ಹವ್ವಾಳ ಉತ್ಪತ್ತಿ ಮಾಡಿದರು ಪವಿತ್ರ ಬೈಬಲ್ ಪ್ರಕಾರ. ಮತ್ತು ನಂತರ ಮನುಷ್ಯರ ರಚನೆಯನ್ನು ಮಾಡಿ ಎಲ್ಲ ಇಲ್ಲಿ ಏನೆಲ್ಲ ಮಾಡಬೇಕಿತ್ತೋ ಅದನ್ನು ಮಾಡಿ ಚಂದ್ರ, ನಕ್ಷತ್ರ ಇತ್ಯಾದಿಗಳನ್ನು. ನಂತರ ಪರಮಾತ್ಮನು ಸೃಷ್ಟಿಯ ರಚನಾಕಾರರು ಅವನಂತೂ ವಿಶ್ರಾಂತಿ ಪಡೆಯಲು ಮೇಲೆ ಸಿಂಹಾಸನದ ಕಡೆಗೆ ಹೊರಟು ಹೋದನು. ಅದರ ನಂತರ ಇಲ್ಲಿ ಈ ಕಾಲಭಗವಂತನು ಇಲ್ಲಿಯ ವ್ಯವಸ್ಥೆಯನ್ನು ಸಂಭಾಳಿಸಿದನು. ಬ್ರಹ್ಮನು ಇವನು ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಶಿವರ ತಂದೆಯಾಗಿರುವನು. ಈಗ ಇದರಲ್ಲಿ ಪ್ರಮಾಣ ತೋರಿಸ್ತೇವೆ. ಬರೆಯಲಾಗಿದೆನೆಂದರೆ ಆದಮ್ ಮತ್ತು ಹವ್ವ. ಆದಮ್ ವ್ಯಕ್ತಿಯ ಹೆಸರಾಗಿದೆ ಮತ್ತು ಹವ್ವ ಅವನ ಪತ್ನಿಯಾಗಿರುವಳು. ಅವರಿಬ್ಬರನ್ನು ಈ ಕಾಲನು ತನ್ನ ಪುತ್ರನಾದ ಬ್ರಹ್ಮನಿಗೆ ಒಪ್ಪಿಸಿದನು. ಈಗ ಮುಂದೆ ತೋರಿಸ್ತೇವೆ ಪರಮಾತ್ಮ ಸಾಕಾರನೋ ಅಥವಾ ನಿರಾಕಾರನೋ ಎಂದು. ಹಾಗಾಗಿ ಅವರಿಬ್ಬರನ್ನು, ಆದಮ್ ಮತ್ತು ಹವ್ವಾಳನ್ನು, ಸ್ವರ್ಗದಲ್ಲಿನ ಒಂದು ಉದ್ಯಾನದಲ್ಲಿ ವಾಸಿಸಲು ಬಿಟ್ಟರು ಮತ್ತು ಅವರಿಗೆ ಒಂದು ವಿಶೇಷವಾದ ಆದೇಶವನ್ನು ನೀಡಿದನು. ಭಗವಂತನು, ಇಲ್ಲಿಯ ಭಗವಂತನು, ಅಂದರೆ ನೀವು ಈ ಉದ್ಯಾನದೊಳಗಿನ ಬೇರೆ ಯಾವುದೇ ಮರಗಳ ಹಣ್ಣನ್ನು ನೀವು ತಿನ್ನಬಹುದು, ಆದರೆ ಮಧ್ಯದಲ್ಲಿರುವ ಮರಗಳ ಹಣ್ಣನ್ನು ತಿನ್ನಬಾರದು, ಏಕೆಂದರೆ ನೀವು ಅವುಗಳನ್ನು ತಿನ್ನುತ್ತಲೇ ಸಾಯುವಿರಿ. ಈಗ ಇಲ್ಲಿ ಬರೆದಿದೆ, ನಂತರ ಕೆಲವು ದಿನಗಳ ಬಳಿಕ ಒಂದು ಸರ್ಪವು ಬಂದಿತು. ಆ ಸರ್ಪವು ಅವರಲ್ಲಿ ಕೇಳಿತು, ಆದಮ್ ಮತ್ತು ಹವ್ವಳಲ್ಲಿ ಕೇಳ್ತೇನೆಂದರೆ, ನೀವು ಈ ಮಧ್ಯದ ಗಿಡಗಳ ಹಣ್ಣುಗಳನ್ನು ಏಕೆ ತಿನ್ನುತ್ತಿಲ್ಲ? ಆಗ ಹವ್ವಾಳು ಸರ್ಪಕ್ಕೆ ಹೇಳಿದಳು,
ಅಂದರೆ ನಮಗೆ ಭಗವಂತನು ನಿರಾಕರಿಸಿದ್ದಾರೆ ಮತ್ತು ಹೇಳಿದ್ದಾರೆ, ಒಂದೊಮ್ಮೆ ನೀವು ಈ ಮಧ್ಯದ ಮರಗಳ ಹಣ್ಣನ್ನು ತಿನ್ನುವಿರಿ ಎಂದಾದರೆ ಆಗ ನಿಮ್ಮ ಮೃತ್ಯು ಆಗುವುದು. ಆಗ ಸರ್ಪವು ಹೇಳಿತು, ಇಲ್ಲ, ಹಾಗೇನೂ ಆಗುವುದಿಲ್ಲ. ಈ ಭಗವಂತನು ನಿಮಗೆ ದಾರಿ ತಪ್ಪಿಸುತ್ತಿದ್ದಾನೆ. ನೀವು ಸಾಯುವುದಿಲ್ಲ, ಹೊರತಾಗಿ ನಿಮಗೆ ಒಳ್ಳೆಯದು ಮತ್ತು ಕೆಟ್ಟದ್ದರ ಜ್ಞಾನವಾಗುವುದು ಈ ಮರಗಳ ಹಣ್ಣನ್ನು ತಿನ್ನುವುದರಿಂದ. ಹೀಗಾಗಿ ಭಗವಂತನು ನಿಮಗೆ ಮೋಸದಲ್ಲಿಟ್ಟಿದ್ದಾರೆ. ಅಂದರೆ ಎಲ್ಲಾದರೂ ನೀವು ಈ ಮಧ್ಯದ ಮರಗಳ ಹಣ್ಣನ್ನು, ವೃಕ್ಷಗಳ ಹಣ್ಣನ್ನು ಸೇವಿಸಿ ನಿಮ್ಮ ಅಸ್ತಿತ್ವವನ್ನು ಅರಿಯುವುದನ್ನು ಅವನು ಬಯಸುತ್ತಿಲ್ಲ. ಈಗ ಹವ್ವಾಳು ಆ ಮಧ್ಯದ ವೃಕ್ಷದ ಹಣ್ಣನ್ನು ಕಿತ್ತು ತಾನೂ ತಿಂದಳು ಮತ್ತು ತನ್ನ ಗಂಡನಿಗೂ ತಿನ್ನಿಸಿಬಿಟ್ಟಳು. ಆಗ ಅವರಿಬ್ಬರೂ ವಿವಸ್ತ್ರರಾಗಿದ್ದರು. ಮತ್ತು ಆ ಸಮಯದಲ್ಲಿ ಅವರ ಬುದ್ಧಿ ಹೇಗಿತ್ತಂದರೆ ಅವರಿಗೆ ಲಜ್ಜೆ ಬರ್ತಿರಲಿಲ್ಲ ಪರಸ್ಪರರಿಂದ. ಆ ಹಣ್ಣನ್ನು ತಿನ್ನುವುದರಿಂದ ಅವರಿಗೆ ಅನುಭವ ಆಯಿತು ಏನೆಂದರೆ ನಾವು ಹೀಗೆ ವಿವಸ್ತ್ರರಾಗಿರಬಾರ್ದೆಂದು. ಆಗ ಅವರು ಅಂಜೂರ ಗಿಡದ ಎಲೆಗಳು ದೊಡ್ಡ ದೊಡ್ಡದಾಗಿರ್ತವೆ, ಆ ಎಲೆಗಳನ್ನು ಕಿತ್ತು ತಮ್ಮ ಮೈ ಮುಚ್ಚುವಂತೆ ಕಟ್ಟಿಕೊಂಡರು. ಮತ್ತು ಈ ಪವಿತ್ರ ಬೈಬಲ್ನಲ್ಲಿ ಬರೆಯಲಾಗಿದೆ ಅಂದರೆ ಸಂಜೆಯ ವೇಳೆಯಲ್ಲಿ ಭಗವಂತ ಬಂದರು ಉದ್ಯಾನದಲ್ಲಿ ಸುತ್ತಾಡಲು. ಮತ್ತವನು ಕೂಗಿ ಕರೆದನು, ಅಂದರೆ ಆದಮ್ ಮತ್ತು ಹವ್ವ, ನೀವೆಲ್ಲಿದ್ದೀರಾ ಎಂದು. ಭಗವಂತನನ್ನು ನೋಡಿ ಅವರ ಧ್ವನಿಯನ್ನು ಕೇಳಿ ಅವರು ಅವಿತುಕೊಂಡರು ವೃಕ್ಷಗಳ ಮಧ್ಯದಲ್ಲಿ ಮತ್ತು ಹೇಳಿದರು, ನಾವು ಇಲ್ಲಿ ಕುಳಿತಿರುವೆವು, ನಮಗೆ ನಿಮ್ಮೆದುರು ಬರಲು ನಾಚಿಕೆಯಾಗುತ್ತಿದೆ, ಏಕೆಂದರೆ ನಾವು ವಿವಸ್ತ್ರರಾಗಿರುವೆವು. ಆಗ ಭಗವಂತ ಕೇಳಿದರು, ನೀವೇನು ಮಧ್ಯದ ಮರಗಳ ಹಣ್ಣುಗಳನ್ನು ತಿಂದು ಬಿಟ್ಟಿರೇನೋ? ಅವರು ಹೇಳಿದರು, ಹೌದು, ನಾವು ಮಧ್ಯದ ಮರಗಳ ಹಣ್ಣನ್ನು ತಿಂದೆವು. ಈ ಕಾರಣದಿಂದಾಗಿ ನಮಗೆ ಪರಸ್ಪರರಿಂದ ಲಜ್ಜೆಯಾಗುತ್ತಿದೆ. ಈ ಮಾತಿನಿಂದ ಆ ಭಗವಂತನು ಕೋಪಗೊಂಡನು ಮತ್ತು ಕೇಳಿದನು, ನಿಮಗೆ ಯಾರು ಹೇಳಿದರು ಈ ಮಧ್ಯದ ಮರಗಳ ಹಣ್ಣನ್ನು ತಿನ್ನಲು? ಹವ್ವ ಹೇಳಿದಳೆಂದರೆ ಸರ್ಪವು ಹೇಳಿತು, ಹಾವು ಹೇಳಿತು. ಈಗ ಪುಣ್ಯಾತ್ಮರೇ, ನಾವು ನಮಗೆ ಅವಶ್ಯಕತೆ ಇರುವಂತಹ ವಿಷಯ ತಿಳಿದುಕೊಳ್ಳಬೇಕಾಗಿದೆ. ಇದಂತೂ ಬಹಳ ದೊಡ್ಡ ಸದ್ಗ್ರಂಥವಾಗಿದೆ. ಇದಂತೂ ವನವಾಗಿದೆ, ಆಧ್ಯಾತ್ಮಿಕ ವನ. ಮತ್ತು ಆಧ್ಯಾತ್ಮಿಕ ವನದಿಂದ ನಮಗೆಷ್ಟು ಗಿಡಮೂಲಿಕೆ ಬೇಕು ರೋಗ ನಿವಾರಣೆಗಾಗಿ ಅಷ್ಟನ್ನೇ ತೆಗೆದುಕೊಳ್ಳೋಣ, ಉಳಿದದಿರಲಿ. ವನವಂತೂ ಹಚ್ಚ ಹಸಿರಾಗಿದೆ. ತಮಗಿದನ್ನು ಕೂಡ ತೋರಿಸ್ತೇವೆ. ಏನೆಂದರೆ ಭಗವಂತನು ಉದ್ಯಾನದಲ್ಲಿ ಸುತ್ತಾಡುತ್ತಿದ್ದ. ಮತ್ತಿದನ್ನೂ ಕೂಡ ತೋರಿಸ್ತೇವೆ ಪವಿತ್ರ ಬೈಬಲ್ನಲ್ಲಿ. ಏನೆಂದರೆ ಭಗವಂತನು ಯೋಚಿಸಿದ, ಈಗ ಈ ಮಧ್ಯದ ಮರಗಳ ಈ ಹಣ್ಣುಗಳನ್ನು ತಿಂದು ಈ ಮನುಷ್ಯನು ಬುದ್ಧಿವಂತನಾಗಿದ್ದಾನೆ ಮತ್ತು ಎಲ್ಲಿಯಾದರೂ ಹೀಗಾಗದೇ ಇರಲಿ, ಜೀವನ ವೃಕ್ಷದ ಹಣ್ಣುಗಳನ್ನು ತಿಂದು ಇವನು ಅಮರನಾಗದಿರಲಿ ಎಂದು ಈ ಕಾರಣದಿಂದ ಅವರನ್ನು ಉದ್ಯಾನದಿಂದ ಹೊರಹಾಕಿ ಅವರಿಗಾಗಿ ಚರ್ಮದ ಉಡುಪುಗಳನ್ನು ಮಾಡಿಕೊಟ್ಟರು ಭಗವಂತ. ಹಾಗಾದರೆ ಭಗವಂತ ನಿರಾಕಾರ ಹೇಗಾದ? ಇವರು ಎಲ್ಲಿಂದ ತಂದರು ಈ ಥಿಯರಿಯನ್ನು, ಈ ಸಿದ್ಧಾಂತವನ್ನು? ಇದನ್ನು ನೋಡಿರಂತೆ ಇಲ್ಲಿ ನಾವು ಓದುತ್ತಿದ್ದೇವೆ ಪವಿತ್ರ ಬೈಬಲ್ ಮತ್ತು ಜೆನಿಸಿಸ್ 3 ಅಂದರೆ 3ನೇ ಅಧ್ಯಾಯದಲ್ಲಿ, ಅಂದರೆ ಮನುಷ್ಯನ ಪತನ, ಪುಟ ಸಂಖ್ಯೆ 9ರಲ್ಲಿ ಯೋಗ ಪರಮೇಶ್ವರನು ಎಷ್ಟು ವನ್ಯಜೀವಿಗಳನ್ನು ಸೃಷ್ಟಿಸಿದ್ದರೂ ಅವೆಲ್ಲವುಗಳಲ್ಲಿ ಸರ್ಪವು ಧೂರ್ತವಾಗಿತ್ತು. ಅದು ಸ್ತ್ರೀಯಲ್ಲಿ ಕೇಳಿತು, ಪರಮೇಶ್ವರನು ಹೇಳಿರುವುದು ಸತ್ಯವೇ? ಅಂದರೆ ನೀವು ಈ ಉದ್ಯಾನದ ಯಾವುದಾದರೂ ವೃಕ್ಷದ ಹಣ್ಣನ್ನು ತಿನ್ನಬಾರದೆಂದು. ಸ್ತ್ರೀಯು ಸರ್ಪಕ್ಕೆ ಹೇಳಿದಳು, ಈ ಉದ್ಯಾನದ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ಯಾವ ವೃಕ್ಷಗಳು ಉದ್ಯಾನದ ಮಧ್ಯದಲ್ಲಿವೆ ಅದರ ವಿಷಯದಲ್ಲಿ ಪರಮಾತ್ಮ ಏನು ಹೇಳಿದ್ದಾರೆಂದರೆ, ಆ ಹಣ್ಣನ್ನು ಅದನ್ನು ತಿನ್ನಬಾರದು ಮತ್ತು ಮುಟ್ಟಿದರೂ ಕೂಡ ನೀವು ಸತ್ತು ಹೋಗುವಿರಿ. ಆಗ ಆ ಸರ್ಪ ಸ್ತ್ರೀಗೆ ಹೇಳಿತು, ನೀವು ಖಂಡಿತವಾಗಿಯೂ ಸಾಯುವುದಿಲ್ಲ. ಏಕೆಂದರೆ ಪರಮೇಶ್ವರರು ತಿಳಿದಿದ್ದಾರೆ ಏನೆಂದರೆ, ಯಾವ ದಿನದಂದು ನೀವು ಆ ಹಣ್ಣನ್ನು ತಿನ್ನುವಿರೋ ಅದೇ ದಿನದಂದು ನಿಮ್ಮ ಕಣ್ಣು ತೆರೆಯುವುವು, ನೀವು ಒಳ್ಳೆಯ ಮತ್ತು ಕೆಟ್ಟದರ ಜ್ಞಾನವನ್ನು ಪಡೆದು ಪರಮೇಶ್ವರರಂತೆ ಆಗುವಿರಿ. ಹಾಗಾಗಿ ಸ್ತ್ರೀಯು ನೋಡಿದಳು, ಆ ವೃಕ್ಷದ ಹಣ್ಣುಗಳು ತಿನ್ನಲು ಯೋಗ್ಯವಾಗಿವೆ ಮತ್ತು ನೋಡಲು ಸುಂದರ ಮತ್ತು ಬುದ್ಧಿ ಪ್ರಧಾನಿಸುವ ಕಾರಣ ಬಯಸಲು ಯೋಗ್ಯವಾಗಿವೆ. ಆಗ ಅವಳು ಮರದಿಂದ ಕಿತ್ತು ಅದನ್ನು ತಿಂದಳು ಮತ್ತು ತನ್ನ ಗಂಡನಿಗೂ ಕೊಟ್ಟಳು, ತಾನೂ ತಿಂದಳು. ಆಗ ಅವರಿಬ್ಬರ ಕಣ್ಣುಗಳು ತೆರೆದವು. ಆಗ ಅವರಿಗೆ ಅರಿವಾಯಿತೆಂದರೆ ತಾವು ವಿವಸ್ತ್ರವಾಗಿದ್ದೆವೆಂದು. ಹೀಗಾಗಿ ಅವರು ಅಂಜೂರದ ಎಲೆಗಳನ್ನು ಕಿತ್ತು ಮಾನವನ್ನು ಮುಚ್ಚಿಕೊಂಡರು.
ಆಗ ಯೆಹೋವ ಪರಮೇಶ್ವರನು ದಿನದ ತಣ್ಣಗಿರುವ ಸಮಯದಲ್ಲಿ, ಅಂದರೆ ಸಂಜೆ ವೇಳೆ ಅಥವಾ ಮುಂಜಾನೆಯಲ್ಲಿ ಉದ್ಯಾನದಲ್ಲಿ ಸುತ್ತಾಡುತ್ತಿದ್ದ. ಈಗ ನೋಡಿ, ಆಗ ಯೆಹೋವ ಪರಮೇಶ್ವರನು, ಅಂದರೆ ಇವರನ್ನು ಯೆಹೋವ ಅನ್ನಿ ಅಥವಾ ಪರಮೇಶ್ವರ ಅನ್ನಿ, ಅವನು ದಿನದ ತಣ್ಣಗಿರುವ ಸಮಯದಲ್ಲಿ ಉದ್ಯಾನದಲ್ಲಿ ಸುತ್ತಾಡುತ್ತಿದ್ದ, ತಿರುಗಾಡುತ್ತಿದ್ದ. ಅವನ ಶಬ್ದವು ಅವರಿಗೆ ಕೇಳಿಸಿತು, ಕಾಲುಗಳ ಸದ್ದು ಕೇಳಿಸಿತು. ಆಗ ಆದಮ್ ಮತ್ತು ಅವನ ಪತ್ನಿ ಉದ್ಯಾನದ ಮರಗಳ ಮಧ್ಯೆ ಅಡಗಿದರು. ಆಗ ಅವರು ಗಿಡಗಳ ಮಧ್ಯದಲ್ಲಿ ಯೆಹೋವ ಪರಮೇಶ್ವರನಿಂದ ಬಚ್ಚಿಟ್ಟುಕೊಂಡರು. ಆಗ ಯೆಹೋವ ಪರಮೇಶ್ವರನು ಆದಮ್ನಲ್ಲಿ ಕೂಗಿ ಕೇಳಿದನು, ನೀನೆಲ್ಲಿರುವೆ? ಯಾವ ಭಗವಂತನಿಗಿದೆ ಗೊತ್ತಿಲ್ಲ ಆದಮ್ ಎಲ್ಲಿದ್ದಾನೆಂಬುದು. ಹಾಗಾದರೆ ಹೇಳಿ, ಅವನು ಪರಮಾತ್ಮನಾಗಿರುವನೋ ಅಥವಾ ಇಲ್ಲವೋ ನಮಗೆ ಸಂದೇಹ ಉಂಟಾಗುವುದಿಲ್ಲಿ. ಆಗ ಯೆಹೋವ ಪರಮೇಶ್ವರನು ಆದಮ್ನಲ್ಲಿ ಕೂಗಿ ಕೇಳಿದನು, ನೀನೆಲ್ಲಿರುವೆ ಎಂದು. ಹೇಳಿದ, ನಾನು ನಿನ್ನ ಶಬ್ದವನ್ನು ಕೇಳಿ ಹೆದರಿಬಿಟ್ಟೆ, ಏಕೆಂದರೆ ನಾನು ವಿವಸ್ತ್ರನಾಗಿ ಇದ್ದೆ, ಹಾಗಾಗಿ ಅಡಗಿಕೊಂಡೆ. ಈಗ ಯೆಹೋವ ಪರಮೇಶ್ವರನು ಕೇಳಿದ, ಯಾರು ನಿನಗೆ ಹೇಳಿದರು, ಅಂದರೆ ನೀನು ವಿವಸ್ತ್ರನಾಗಿರುವೆ ಎಂದು? ಯಾವ ವೃಕ್ಷದ ಹಣ್ಣುಗಳನ್ನು ನಾನು ನಿನಗೆ ತಿನ್ನಬಾರದೆಂದು ಹೇಳಿದ್ದೆನೋ, ನೀನು ಆ ಮರದ ಹಣ್ಣನ್ನು ತಿಂದುಬಿಟ್ಟೆ ಏನೋ? ಆಗ ಆದಮ್ ಹೇಳಿದ, ಯಾವ ಸ್ತ್ರೀಯನ್ನು ನೀನು ನನ್ನೊಡನೆ ಇರಲು ನೀಡಿರುವೆಯೋ ಅವಳೇ ಆ ಮರದ ಹಣ್ಣನ್ನು ನನಗೆ ಕೊಟ್ಟಳು, ನಾನದನ್ನು ತಿಂದೆ. ಆವಾಗ ಯೆಹೋವ ಪರಮೇಶ್ವರನು ಸ್ತ್ರೀಯಲ್ಲಿ ಕೇಳಿದ, ನೀನಿದೇನು ಮಾಡಿಬಿಟ್ಟೆ? ಸ್ತ್ರೀ ಹೇಳಿದ್ಲು, ಸರ್ಪವು ನನ್ನನ್ನು ಭ್ರಮೆಗೊಳಿಸಿತು, ಆಗ ನಾನದನ್ನು ತಿಂದೆ. ಪುಟ ಸಂಖ್ಯೆ 10ರಲ್ಲಿ ತಾವು ನೋಡುವಿರಿ. ಉತ್ಪತ್ತಿ ಗ್ರಂಥ ಅಧ್ಯಾಯ 3 ಮತ್ತು 4 ತಾವು ಓದುತ್ತಿರುವಿರಿ. ಈಗ 3ನೇದು ನಡೆಯುತ್ತಿದೆ. ಇದರಲ್ಲಿ ಏನು ಬರೆದಿದೆ ಅಂದರೆ, ಆದಮ್ನು ತನ್ನ ಪತ್ನಿಯ ಹೆಸರನ್ನು ಹವ್ವ ಎಂದು ಇಟ್ಟನು, ಏಕೆಂದರೆ ಜೀವಿತವಾಗಿದ್ದ ಎಲ್ಲ ಮನುಷ್ಯರ ಆದಿಮಾತೆ ಅವಳೇ ಆಗಿದ್ದಾಳೆ. ಮತ್ತು ಯೆಹೋವ ಪರಮೇಶ್ವರನು ಆದಮ್ ಮತ್ತು ಅವನ ಪತ್ನಿಗಾಗಿ ಚರ್ಮದ ಉಡುಪುಗಳನ್ನು ಮಾಡಿ ಅವರಿಗೆ ತೊಡಿಸಿದನು. ಹಾಗಾದರೆ ಭಗವಂತ ನಿರಾಕಾರ ಹೇಗಾದ? ಇಷ್ಟೆಲ್ಲ ಮಾತಾಡ್ತಾನೆ, ಅವರಿಗೆ ಬಟ್ಟೆ ತೊಡಿಸ್ತಿದ್ದಾನೆ, ಸುತ್ತಾಡ್ತಾನೆ, ಮಾತಾಡ್ತಾನೆ. ನಂತರ ಯೆಹೋವ ಪರಮೇಶ್ವರನು ಹೇಳಿದ, ಮನುಷ್ಯನು ಒಳ್ಳೆಯ ಮತ್ತು ಕೆಟ್ಟದ್ದರ ಜ್ಞಾನ ಪಡೆದು ನಮ್ಮೊಳಗೇನೆ ನಮ್ಮ ಸಮಾನನಾಗಿ ಬಿಟ್ಟಿದ್ದಾನೆ. ಈಗ ಭಗವಂತ ಒಬ್ಬರಿಂದ ಅನೇಕರಾದರು. ಹೀಗೆ ಯೆಹೋವ ಪರಮೇಶ್ವರನು ಹೇಳಿದ, ಮನುಷ್ಯನು ಒಳ್ಳೆಯ ಮತ್ತು ಕೆಟ್ಟದ್ದರ ಜ್ಞಾನವನ್ನು ಪಡೆದು ನಮ್ಮಲ್ಲಿ ನಮ್ಮೊಳಗೇನೆ ಒಬ್ಬನಾಗಿ ಬಿಟ್ಟಿದ್ದಾನೆ. ಇದರಿಂದ ಸ್ಪಷ್ಟವಾಯಿತು ಏನೆಂದರೆ, ಈ ಮಟ್ಟದ ಭಗವಂತರು ಒಬ್ಬರಿಗಿಂತ ಅಧಿಕವಾಗಿದ್ದಾರೆ. ಆದ್ದರಿಂದ ಅವರು ಈಗ ಕೈ ಮುಂದೆ ಮಾಡಿ ಜೀವನ ವೃಕ್ಷದ ಹಣ್ಣನ್ನು ಕಿತ್ತು ತಿಂದುಬಿಟ್ಟು ಅವರು ಸದಾ ಜೀವಿತರಾಗಿರುವವರು. ಹೀಗಾಗದಿರಲಿ. ಇನ್ನೊಂದು ಪ್ರಮಾಣವನ್ನು ತೋರಿಸ್ತೇವೆ ಇದೇ ಪವಿತ್ರ ಬೈಬಲ್ನಲ್ಲಿ. ಇಲ್ಲಿ ನೋಡಿರಂತೆ ಈ ಪುಟ ಸಂಖ್ಯೆ 11ರಲ್ಲಿ ಕೂಡ ಇದರದ್ದೇ ಸಮರ್ಥನೆ ಇದೆ. ಇದು ಉತ್ಪತ್ತಿ ಗ್ರಂಥವಾಗಿದೆ. 4-5 ಅಧ್ಯಾಯದಲ್ಲಿ ನಾವು ನೋಡುತ್ತಿದ್ದೇವೆ. ಈಗ 5ನೇ ಅಧ್ಯಾಯದಲ್ಲಿಯೂ ಇದನ್ನೇ ಸ್ಪಷ್ಟಗೊಳಿಸಲಾಗಿದೆ. ಸ್ಟಾರ್ಟಿಂಗಲ್ಲಿ ಆದಮ್ನಿಂದ ಹಿಡಿದು ನೂಹನವರೆಗೂ ಇದರಲ್ಲಿ ವಿವರಣೆ ಇದೆ. ಆದಮ್ನ ವಂಶಾವಳಿ ಇದಾಗಿದೆ. ಅಂದರೆ ಪರಮೇಶ್ವರನು ಮನುಷ್ಯನ ಸೃಷ್ಟಿಯನ್ನು ಮಾಡಿದಾಗ ಆಗ ತನ್ನದೇ ಸ್ವರೂಪದಲ್ಲಿ ಅವನನ್ನು ಸೃಷ್ಟಿಸಿದನು. ಈಗ ಇಲ್ಲಿ ಇನ್ನೊಂದು ಬಾರಿ ಪ್ರಮಾಣಿತಗೊಳಿಸಿದೆ. ಅಂದರೆ ಪರಮೇಶ್ವರನು ಮನುಷ್ಯನ ಸೃಷ್ಟಿ ಮಾಡುವಾಗ ತನ್ನದೇ ಸ್ವರೂಪದಲ್ಲಿ ಸೃಷ್ಟಿಸಿದನು. ಅವನು ನರನಾರಿಯನ್ನಾಗಿ ಮನುಷ್ಯರ ಸೃಷ್ಟಿಯನ್ನು ಮಾಡಿದನು. ಅವರಿಗೆ ಆಶೀರ್ವಾದವನ್ನು ನೀಡಿದ ಮತ್ತು ಅವನನ್ನು ಸೃಷ್ಟಿಸಿದಂದೇ ಅವನಿಗೆ ಆದಮೆಂದು ಹೆಸರಿಟ್ಟನು. ಈಗಂತೂ ಸ್ಪಷ್ಟವಾಯ್ತಲ್ಲ. ಮತ್ತೆರಡು ಬಾರಿ ಹೇಳಿದರು. ಈಗ ಮುಂದೆ ಇದನ್ನು ಕೂಡ ತೋರಿಸ್ತೇವೆ. ಅವರು ಮೂವರಾಗಿದ್ದಾರೆ. ಯಾರು ಇವರನ್ನು ಕಂಟ್ರೋಲ್ ಮಾಡುತ್ತಾರೆ? ಯಾರನ್ನು? ಇಸಾಯಿ ಧರ್ಮದವರನ್ನು. ಈಗ ಇದು ನೋಡಿರಂತೆ, ಅವರು ಮೂವರಾಗಿದ್ದಾರೆ. ಆ ಮೂವರ ಬಗ್ಗೆಯೂ ಪ್ರಮಾಣ ನೀಡುತ್ತೇವೆ ನಿಮಗೆ. ಇದನ್ನು ನೋಡಿರಂತೆ. ಇದಾಗಿದೆ 24ನೇ ಪುಟ. ಮತ್ತು ಅದೇ ಉತ್ಪತ್ತಿ ಅಂದರೆ ಜೆನಿಸಿಸ್ 17-18. ಮೂವರು ಅತಿಥಿ. ಅಬ್ರಾಹಂ ಮಮ್ರೆಯ ಓಕ್ ಮರಗಳ ಮಧ್ಯದಲ್ಲಿ ಕಡು ಬಿಸಿಲಿನ ಸಮಯದಲ್ಲಿ ಗುಡಾರದ ದ್ವಾರದ ಬಳಿ ಕುಳಿತಿದ್ದ ಅಬ್ರಹಾಮನು. ಆಗ ಯೆಹೋವನು ಅವನಿಗೆ ದರ್ಶನವನ್ನು ನೀಡಿದನು. ಅವನು ಕಣ್ಣೆತ್ತಿ ನೋಡಿದಾಗ ಏನು ನೋಡಿದ ಅಂದರೆ, 3 ಪುರುಷರು ಅವನ ಎದುರಲ್ಲಿ ನಿಂತಿದ್ದಾರೆ. ಈ 3 ಬ್ರಹ್ಮ, ವಿಷ್ಣು, ಮಹೇಶರು. ಯಾವಾಗ ಅವನು ಅವರನ್ನು ನೋಡಿದನು, ಆಗ ಅವರನ್ನು ಭೇಟಿ ಮಾಡಲು ಗುಡಾರದ ಬಳಿಯಿಂದ ಓಡಿ ಬಂದನು ಮತ್ತು ಭೂಮಿ ಮೇಲೆ ಮಲಗಿ ದಂಡವತ ಪ್ರಣಾಮವನ್ನು ಮಾಡಿದನು ಮತ್ತು ಹೇಳತೊಡಗಿದ, ಹೇ ಪ್ರಭು, ಒಂದೊಮ್ಮೆ ನನ್ನ ಮೇಲೆ ನಿಮ್ಮ ಅನುಗ್ರಹ ದೃಷ್ಟಿ ಇರುವುದಾದರೆ ನಾನು ವಿನಂತಿಸುತ್ತೇನೆ, ತಮ್ಮ ದಾಸನ ಬಳಿಯಿಂದ ಹೊರಟು ಹೋಗದಿರಿ.
ನಾನು ಸ್ವಲ್ಪ ಜಲವನ್ನು ತರುತ್ತೇನೆ ಮತ್ತು ತಾವು ತಮ್ಮ ಪಾದಗಳನ್ನು ತೊಳೆದುಕೊಂಡು ವೃಕ್ಷದ ಕೆಳಗೆ ವಿಶ್ರಾಂತಿಯನ್ನು ಪಡೆಯಿರಂತೆ. ನಂತರ ನಾನೊಂದು ರೊಟ್ಟಿಯನ್ನು ತರುವೆ ಮತ್ತು ಅದನ್ನು ತಿಂದು ತಮ್ಮ ತಮ್ಮ ನಾಲಿಗೆಯನ್ನು ನೀವು ತೃಪ್ತಗೊಳಿಸಿ ಅದರ ನಂತರವೇ ತಾವು ಹೊರಡುವಿರಂತೆ, ಏಕೆಂದರೆ ತಾವು ತಮ್ಮ ದಾಸನ ಬಳಿ ಇದಕ್ಕಾಗಿಯೇ ಬಂದಿರುವಿರಿ. ಅವರು ಹೇಳಿದರು, ನಿನ್ನ ಇಚ್ಛೆಯಂತೆ ಮಾಡಿಕೊ. ಈಗ ನೋಡಿ ಪುಣ್ಯಾತ್ಮರೇ, ಈ ಪವಿತ್ರ ಬೈಬಲ್ ಇದನ್ನು ಸ್ಪಷ್ಟಗೊಳಿಸಿದೆ. ಏನೆಂದರೆ ಪರಮಾತ್ಮ ಮನುಷ್ಯ ಸದೃಶನು. ಅವನು ಸಾಕಾರನಾಗಿದ್ದು ಮನುಷ್ಯನಂತಿದ್ದಾನೆ, ಏಕೆಂದರೆ ಅವನು ಮನುಷ್ಯರ ಸೃಷ್ಟಿ ತನ್ನ ಸ್ವರೂಪದನುಸಾರ ಮಾಡಿದ್ದಾನೆ. ಎರಡನೇ ಕಾನ್ಸೆಪ್ಟ್ ಕ್ಲಿಯರ್ ಇದಾಯ್ತೇನೆಂದರೆ 7ನೇ ದಿನದಂದು ಸಿಂಹಾಸನದ ಮೇಲೆ ಹೋಗಿ ವಿಶ್ರಾಂತಿ ಪಡೆದನು. ತದನಂತರ ನಿಯಂತ್ರಣ ಈ ಕಾಲನ ಕೈಗೆ ಬಂತು, ಬ್ರಹ್ಮನ ಕೈಗೆ. ಮತ್ತಿವನು ತನ್ನ 3 ಪುತ್ರರಿಗೆ ಈ ವ್ಯವಸ್ಥೆಯನ್ನು ಒಪ್ಪಿಸಿದ್ದಾನೆ, ಶ್ರೀ ಬ್ರಹ್ಮ, ಶ್ರೀ ವಿಷ್ಣು, ಶ್ರೀ ಮಹೇಶರಿಗೆ. ತಾವು ಇದನ್ನು ಕೂಡ ನೋಡಿದಿರಿ. ಅಂದರೆ ಭಗವಂತನು ಯಾವುದೇ ದೃಷ್ಟಿಕೋನದಿಂದ ನಿರಾಕಾರನಲ್ಲ, ಅವನು ಸಾಕಾರನು. ಪೂರ್ಣ ಪರಮಾತ್ಮನೂ ಕೂಡ ಸಾಕಾರನು. ಅವನೆಲ್ಲ ಬ್ರಹ್ಮಾಂಡಗಳ ರಚನೆಯನ್ನು ಮಾಡಿರುವನು. ಇನ್ನು ಮುಂದಕ್ಕೆ ಹೋದಾಗ ಈ ದೇವತೆಗಳು ಕೂಡ ಸಾಕಾರರಾಗಿದ್ದಾರೆ. ಅವನು ಉದ್ಯಾನದಲ್ಲಿ ಸುತ್ತಾಡುತ್ತಿದ್ದಾನೆ, ಅವರಲ್ಲಿ ಮಾತನಾಡುತ್ತಿದ್ದಾನೆ, ಆದಮ್ ಮತ್ತು ಹವ್ವಾರ ಬಟ್ಟೆಯನ್ನು ಹೊಲಿಸುತ್ತಿದ್ದಾನೆ. ಮತ್ತು ಅಬ್ರಹಾಂ ಹೆಸರುಳ್ಳ ಮಹಾಪುರುಷರೊಬ್ಬರು ಇದೇ ಇಸಾಯಿ ಧರ್ಮದಲ್ಲಿ ಆಗಿದ್ದಾರೆ. ಈಸಾನಿಗಿಂತ ಪೂರ್ವದ ಮಾತುಗಳಾಗಿವೆಯೂ ಆದಮ್ನ ನಂತರದ ಮಾತುಗಳು. ಆಗ ಅವನು ನೋಡಿದ 3 ಭಗವಂತರು ನಿಂತಿದ್ದಾರೆ ಎದುರಲ್ಲಿ. ಅವರಿಗೆ ದಂಡವತ ಪ್ರಣಾಮ ಮಾಡಿದನು. ಹಾಗಾದರೆ ಪರಮಾತ್ಮ ನಿರಾಕಾರ ಹೇಗಾದ? ಇವರು ಎಲ್ಲಿಂದ ತಂದರು ಈ ಸಿದ್ಧಾಂತವನ್ನು? ಇದಂತೂ ಲೋಕವೇದವಾಗಿತ್ತು. ಲೋಕವೇದ ಅದಾಗಿರ್ತದೆ. ಯಾವುದು ದಂತಕಥೆಯಾಗಿದ್ದು ಸದ್ಗ್ರಂಥಗಳಿಗೆ ವಿಪರೀತವಾಗಿರುವುದನ್ನು ಲೋಕವೇದ ಎನ್ನುತ್ತಾರೆ. ಈಗ ತಮಗೆ ತೋರಿಸ್ತೇವೆ ಪವಿತ್ರ ಕುರಾನ್ ಶರೀಫ್ನಲ್ಲಿ. ತಾವು ಯಾರೇ ಮುಸಲ್ಮಾನ ಧರ್ಮದ ಶ್ರದ್ಧಾಳುವಿನಲ್ಲಿ ಕೇಳಿ ನೋಡಿರಂತೆ. ಅಂದರೆ ಅಲ್ಲಾಹ್ ಹೇಗಿದ್ದಾನೆ? ಅವ್ರು ಹೇಳ್ತಾರೆ, ಅಲ್ಲಾಹನಂತೂ ಬೇಚುನಾಗಿದ್ದಾನೆ. ಬೇಚುನಂದರೆ ನಿರಾಕಾರನಾಗಿದ್ದಾನೆ. ಈಗ ಕಬೀರ್ ಸಾಹೇಬರು ಹೇಳ್ತಾರೆ, ಖೋಜತ್ ಖೋಜತ್ ಥಾಕಿಯಾ ಅಂತ್ ಕಹಾ ಬೇಚೂನ್. ಅಂದರೆ ಯಾವ ರೀತಿಯಿಂದ ಇವರು ಪರಮಾತ್ಮನನ್ನು ಹುಡುಕುತ್ತಿದ್ದಾರೆ ಆ ರೀತಿ ಪರಮಾತ್ಮನು ಸಿಗಲಾರನು. ಮತ್ತು ಹುಡುಕುತ್ತಾ ಹುಡುಕುತ್ತಾ ಸುಸ್ತಾದರು ಮತ್ತು ಅಂತ್ಯದಲ್ಲಿ ಹೇಳಿಬಿಟ್ರು, ಅವನ ನಿರಾಕಾರನು ಕಾಣಿಸುವುದಿಲ್ಲ. ಮತ್ತದೇ ಲೋಕವೇದವನ್ನು ಎಲ್ಲ ಸಮಾಜದಲ್ಲಿ ಪ್ರವೇಶವನ್ನು ಮಾಡಿಸಿದರು. ಈಗ ನೋಡಿ, ಪವಿತ್ರ ಕುರಾನ್ ಶರೀಫ್ನಲ್ಲಿ ಪರಮಾತ್ಮ ಸಾಕಾರನು, ಮನುಷ್ಯ ಸದೃಶನು. ಮತ್ತು ಪವಿತ್ರ ಕುರಾನ್ ಶರೀಫ್ನಲ್ಲಿ ಜ್ಞಾನ ಹೇಳುವ ಅಲ್ಲಾಹ್ ಏನಿದ್ದಾನೆ, ಅಂದರೆ ಯಾವ ಅಲ್ಲಾಹನು ಪವಿತ್ರ ಕುರಾನ್ ಶರೀಫ್ನ ಜ್ಞಾನವನ್ನು ನೀಡಿದ್ದಾನೆ ಅವನು ಮುಸಲ್ಮಾನ ಧರ್ಮದ ಫೈನಲ್ ಗಾಡ್ ಆಗಿರುವನು, ಅಂತಿಮ ಭಗವಂತನು. ಅವನನ್ನು ಪೂರ್ಣ ಪರಮಾತ್ಮನೆಂದು ನಂಬುತ್ತಾರೆ. ಅಂದರೆ ಅವನೇ ಸಮರ್ಥ ಶಕ್ತಿಯೆಂದು. ಅವನು ಕುರಾನ್ ಶರೀಫ್ನ ಜ್ಞಾನವನ್ನು ಹಜರತ್ ಮಹಮ್ಮದ್ರವರಿಗೆ ನೀಡಿದ. ಈಗ ತೋರಿಸ್ತೇವೇನೆಂದರೆ ಅದೇ ಕುರಾನ್ ಶರೀಫನ ಜ್ಞಾನ ನೀಡುವ ಅಲ್ಲ ಹೇಳ್ತಾನೇನೆಂದರೆ ಇನ್ನೊಬ್ಬ ಸುಪ್ರೀಂ ಗಾಡ್ ಇದ್ದಾನೆ ಎಂದು. ಮತ್ತು ಅವನ ಜ್ಞಾನದ ಬಗ್ಗೆ ನನಗೂ ಗೊತ್ತಿಲ್ಲ. ಅಂದರೆ ಕುರಾನ್ ಶರೀಫ್ನ ಜ್ಞಾನ ನೀಡುವ ಅಲ್ಲಾಹ್ ಕೂಡ ಪೂರ್ಣ ಪರಮಾತ್ಮನ ಜ್ಞಾನದಿಂದ ಅಪರಿಚಿತನೂ ಆಗಿದ್ದಾನೆ. ಅದಕ್ಕಾಗಿ ಆಪ್ಷನ್ ಕೊಟ್ಟನು, ಏನೆಂದರೆ ಯಾರಾದರೂ ಬಾಖಬರ್ ಸಿಕ್ಕಿದರೆ ಅವನಲ್ಲಿ ಕೇಳಿ. ಇದೇ ರೀತಿ ಪವಿತ್ರ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 4 ಶ್ಲೋಕ ಸಂಖ್ಯೆ 34ರಲ್ಲಿ ಹೇಳಲಾಗಿದೆ, ಗೀತೆ ಜ್ಞಾನ ನೀಡುವ ಅಲ್ಲಾಹ್ ಕೂಡ ಅವನೇ ಆಗಿದ್ದಾನೆ ಮತ್ತು ಕುರಾನ್ ಶರೀಫ್ನ ಜ್ಞಾನ ನೀಡುವ ಅಲ್ಲಾಹ್ ಕೂಡ ಅವನೇ ಆಗಿದ್ದಾನೆ. ಈಗ ಪವಿತ್ರ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 34ರಲ್ಲಿ ಹೇಳಿದ್ದಾನೆ, ಅರ್ಜುನ, ಆ ತತ್ವಜ್ಞಾನವನ್ನು ಅದನ್ನು ಪರಮೇಶ್ವರರು ಸ್ವತಃ ಬಂದು ತನ್ನ ಮುಖಾರವಿಂದದಿಂದ ಹೇಳಿದ್ದಾರೆ. 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಅದರ ವಿಷಯದಲ್ಲಿ ಹೇಳಲಾಗಿದೆ. ಆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯನ್ನು, ಅಂದರೆ ಆ ತತ್ವಜ್ಞಾನವನ್ನು ನೀನು ತತ್ವದರ್ಶಿ ಸಂತನ ಬಳಿ ಹೋಗಿ ತಿಳಿದುಕೋ. ಅವರಿಗೆ ದಂಡವತ ಪ್ರಣಾಮ ಮಾಡುವುದರಿಂದ, ಸರಳತೆಪೂರ್ವಕ ಪ್ರಶ್ನೆ ಕೇಳುವುದರಿಂದ ಆ ತತ್ವದರ್ಶಿ ಸಂತ ನಿನಗೆ ಪರಮಾತ್ಮ ತತ್ವದ ಜ್ಞಾನವನ್ನು ನೀಡುವರು. ಇದರಿಂದ ಸ್ಪಷ್ಟವಾಗುವುದೇನೆಂದರೆ ಪವಿತ್ರ ಗೀತೆಯ ಜ್ಞಾನವನ್ನು ನೀಡುವ ಆ ಭಗವಂತನೂ ಕೂಡ ಕಂಪ್ಲೀಟ್ ಸ್ಪಿರಿಚುವಲ್ ನಾಲೆಡ್ಜ್ನಿಂದ ಅಪರಿಚಿತನಾಗಿರುವನು ಮತ್ತು ಆ ಪರಮಾಕ್ಷರ ಬ್ರಹ್ಮನಿಂದಲೂ ಪೂರ್ಣ ಪರಮಾತ್ಮನಿಂದಲೂ. ಈಗ ನೋಡಿರಂತೆ ಪವಿತ್ರ ಕುರಾನ್ ಶರೀಫ್, ನೋಡಿರಂತೆ ಪವಿತ್ರ ಕುರಾನ್ ಶರೀಫ್, ಇದರ ವಿಷಯದಲ್ಲಿ ಬರೆಯಲಾಗಿದೆ ಏನೆಂದರೆ ಇದು
ಇಲಾಮಿಕ್ ಪುಸ್ತಕವಾಗಿದೆ. ಇದರಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶವಿಲ್ಲ. ಹೇಳುವ ಅರ್ಥ ಇದಾಗಿದೆ ಅಂದರೆ ಇದರಲ್ಲಿ ಬರೆದಿರುವುದೆಲ್ಲ ನಮಗೆ ಪೂರ್ಣ ರೂಪದಿಂದ ಮಾನ್ಯವಾಗಿದೆ. ಈಗ ಇದರಲ್ಲಿ ಮುತರ್ಜಮ್ ಅಂದರೆ ಶಾಸ್ತ್ರೀಯ ಅರಬಿ ಪದ್ಧತಿಯಲ್ಲಿ ನಾಗರಿ ಲಿಪಿಯಲ್ಲಿ ರೂಪಾಂತರಕಾರರಾಗಿದ್ದಾರೆ ನಂದಕುಮಾರ್ ಅವಸ್ಥಿ. ಶೇರ್ವಾನಿ ಸಂಸ್ಕರಣ, ಇಲ್ಲಿಯೂ ಅದನ್ನೇ ಬರೆಯಲಾಗಿದೆ. ಪ್ರಕಾಶಕರು ಲಖನೌ ಕಿತಾಬ್ಘರ್, ಮೌಸಂಬಾಗ್, ಸೀತಾಪುರ್ ರೋಡ್, ಲಖನೌ. ನಾವು ಇದರ ಸೂರತ್ ಫುರ್ಖಾನಿ ಸಂಖ್ಯೆ 25 ಸೂರತ್ ಫುರ್ಖಾನಿಯಲ್ಲಿ ನೋಡೋಣ. ಇದು 25 ಆಗಿದೆ. ಪುಟ ಸಂಖ್ಯೆ 604ರಲ್ಲಿ ಇದು ಕುರಾನ್ ಶರೀಫ್. ಮತ್ತು ಇಲ್ಲಿ ನೋಡಿರಂತೆ ಇದರ ಆಯತ್ ಸಂಖ್ಯೆ 52ರಿಂದ ಪ್ರಾರಂಭಿಸೋಣ. 52ರಿಂದ ಫಲಾ ತುತಿಯಲ್ ವ ಜಾಹಿದುಂ ಬೀಹಿ ಜಿಹಾದನ್ ಕಬೀರನ್. ಈಗ ಇದನ್ನೇ ಇದಂತೂ ಅರಬಿ ಭಾಷೆಯಾಗಿದೆ, ದೇವನಾಗರಿ ಲಿಪಿಯಲ್ಲಿ ಬರೆದು ಬಿಟ್ರು. ಇದಾಗಿದೆ ಅರಬಿ ಭಾಷೆ. ಉರ್ದು ಭಾಷೆಯಲ್ಲಿ ಬರೆದಿದ್ದಾರೆ, ಉರ್ದು ಲಿಪಿಯಲ್ಲಿ ಇದೆಲ್ಲ. ಮತ್ತು ಇದೇ ಭಾಷೆಯನ್ನು ನಂತರ ಇವರು ಹಿಂದಿಯಲ್ಲಿ ಬರೆದರು. ಹೇಗೆಂದರೆ ಇದು ಉರ್ದುವಿನಲ್ಲಿ ಬರೆದಂತೆ. ಭಾಷೆಯಂತೂ ಅರಬಿ ಆಗಿದೆ. ಇದರ ಅನುವಾದ ಕೂಡ ಇವರು ಇಲ್ಲಿ ಮಾಡಿದ್ದಾರೆ. ಈಗ ನೋಡಿರಂತೆ ಸಂಖ್ಯೆ 52. ಈಗ ಕುರಾನ್ ಶರೀಫ್ನ ಜ್ಞಾನವನ್ನು ನೀಡುವ ಅಲ್ಲಹನು ಹಜರತ್ ಮಹಮ್ಮದನಿಗೆ ಹೇಳುತ್ತಿದ್ದಾನೆ. ಅಂದರೆ, ಹೇ ಪೈಗಂಬರ್, ನೀನು ಕಾಫಿರರು ಹೇಳುವುದನ್ನು ನಂಬಬೇಡ. ಮತ್ತು ಈ ಕುರಾನ್ನ ಯುಕ್ತಿಗಳಿಂದ, ಅಂದರೆ ನಾನು ನಿನಗೆ ನೀಡುತ್ತಿರುವ ಜ್ಞಾನವು ಏನಿದೆ ಅದರಿಂದ ದೃಢವಾಗಿ ಅವರೊಂದಿಗೆ ಹೋರಾಟವನ್ನು ಮಾಡಬೇಕು. ಇವರು ಈ ಕಬೀರ್ ಶಬ್ದದ ಅರ್ಥವನ್ನು ಜಿಹಾದನ್ ಕಬೀರನ್, ಇವರು ಕಬೀರ್ ಪದದ ಅರ್ಥವನ್ನು ಇಲ್ಲಿ ದೊಡ್ಡದೆಂದು ಮಾಡಿಬಿಟ್ರು. ಈಗ ಯಾವುದೇ ಅಕ್ಷರದ ಅಥವಾ ಶಬ್ದದ ಅರ್ಥವಂತೂ ಇದ್ದೇ ಇರುತ್ತದೆ. ಈಗ ಇದರ ನಿಜವಾದ ಅರ್ಥ ಏನಾಗುತ್ತದೆ ಎಂದು ಈ ದಾಸ ಹೇಳುವನು. ಇದರ ಅರ್ಥ ಇದಾಗಿದೆನೆಂದರೆ, ಹಜರತ್ ಮಹಮ್ಮದನಿಗೆ ಕುರಾನ್ ಶರೀಫನ್ನು ಹೇಳುವ ಅಲ್ಲಾಹನು ಹೇಳ್ತಿದ್ದಾನೇನೆಂದರೆ, ಆ ಕಬೀರ ಹೆಸರಿನ ಭಗವಂತನೆನ್ನಿದ್ದಾನೆ, ಕಬೀರ ಅಲ್ಲಾಹ ಏನಿದ್ದಾನೆ, ಯಾರನ್ನು ಇವರು ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ, ಅಲ್ಲಾಹ್ ಅಕ್ಬರ್, ಅಲ್ಲಾಹ್ ಕಬೀರ್. ಅಲ್ಲಾಹ್ ಕಬೀರ್ ಪದದ ಅರ್ಥ ಇವರು ಮಾಡ್ತಾರೆ ದೊಡ್ಡ ಭಗವಂತ ಎಂದು. ಒಂದೊಮ್ಮೆ ಇವರದೇ ಶಬ್ದಗಳಲ್ಲಿ ನಾವಿದನ್ನು ನಂಬಿದ್ರೂ ಕೂಡ, ಅಂದರೆ ಅವನು ದೊಡ್ಡ ಭಗವಂತನೆಂದು, ಯಾರ ಬಗ್ಗೆ ಕುರಾನ್ ಶರೀಫ್ನ ಜ್ಞಾನವನ್ನು ನೀಡುವ ಅಲ್ಲಾಹ ಹಜರತ್ ಮಹಮ್ಮದನಿಗೆ ಹೇಳುತ್ತಿದ್ದಾನೆ, ಅಂದರೆ ಆ ದೊಡ್ಡ ಭಗವಂತ ಏನಿದ್ದಾನೆ ಅವನ ವಿಷಯದಲ್ಲಿ ಈ ಅನ್ಯ ವ್ಯಕ್ತಿಗಳು, ಅಂದರೆ ಕಾಫಿರರೇನಿದ್ದಾರೆ, ಯಾರು ಆ ದೊಡ್ಡ ಭಗವಂತನನ್ನು ಭಜಿಸುವುದಿಲ್ಲ ಅವರು ಕಾಫಿರರಾಗಿದ್ದಾರೆ. ಮತ್ತವರು ವಿಶ್ವಾಸ ಮಾಡುವುದಿಲ್ಲ ಈ ಮಾತುಗಳ ಮೇಲೆ. ಯಾವುದನ್ನು ನಿನಗೆ ನಾನು ಹೇಳುತ್ತಿರುವೇನೆಂದರೆ, ಕಬೀರ್ ಈಸ್ ಗಾಡ್, ಅಂದರೆ ಅವನು ಅಲ್ಲಾಹ ದೊಡ್ಡ ಭಗವಂತನಾಗಿದ್ದಾನೆ. ಹೀಗಾಗಿ ನೀನು ಅವರ ಮಾತನ್ನು ನಂಬಬೇಡ ಮತ್ತು ನಾನು ನೀಡಿದಂಥ ಈ ಕುರಾನ್ ಶರೀಫ್ನ ಜ್ಞಾನದ ಮೇಲೆ ವಿಶ್ವಾಸವನ್ನು ಇಡು ಮತ್ತು ಅವರ ಮಾತನ್ನು ಒಪ್ಪಬೇಡ. ಹಾಗಾಗಿ ನೀನು ಸಂಘರ್ಷ ಮಾಡು, ಕಬೀರನಿಗಾಗಿ ಸಂಘರ್ಷ ಮಾಡು. ಜಿಹಾದನ್ ಕಬೀರನ್, ಈ ಕಬೀರ ಭಗವಂತನಿಗಾಗಿ. ಆ ಕಬೀರ ಅಲ್ಲಾಹನಾಗಿರುವನು, ಆ ಕಬೀರನು ಪರಮಾತ್ಮನೂ ಆಗಿರುವನು, ಇಡೀ ಸೃಷ್ಟಿಯ ರಚನಾಕಾರನಾಗಿರುವನು. ನೀನು ನನ್ನ ಮಾತನ್ನು ನಂಬು ಮತ್ತು ಆ ಕಾಫಿರರು ನಂಬುವುದಿಲ್ಲ ಆ ಕಬೀರನನ್ನು, ಭಗವಂತನನ್ನು, ಆ ಸಮರ್ಥ ಶಕ್ತಿಯನ್ನು. ನೀನು ಅವರ ಮಾತಿಗೆ ಮರುಳಾಗಬೇಡ. ನಾನು ನೀಡಿರುವಂತಹ ಈ ಕುರಾನ್ ಶರೀಫ್ನ ಉಕ್ತಿಗಳ ಮೇಲೆ ವಿಶ್ವಾಸವನ್ನು ಇಡು ಮತ್ತು ಇವರೊಡನೆ ಸಂಘರ್ಷವನ್ನು ಮಾಡು. ಜಗಳವಾಡಬೇಡ. ಜಿಹಾದ್ ಅಂದರೆ ಜಗಳವಾಡು ಎಂದಲ್ಲ, ಸಂಘರ್ಷ ಮಾಡುವುದು. ಇವರು ಬೇಕಾದರೆ ನಿನಗೆ ತೊಂದರೆ ಮಾಡಲಿ ಅಥವಾ ದುಃಖವನ್ನು ಕೊಡಲಿ, ಆದರೆ ನೀನಿವರ ಮಾತನ್ನು ನಂಬಬೇಡ. ಇಷ್ಟೇ ವಿಷಯವಾಗಿದೆ. ಈಗ ಇಲ್ಲಿ ಕಬೀರ ಶಬ್ದಕ್ಕೆ ಕಬೀರನೆಂದು ಬರೆಯಲಾಗಿದೆ. ಈಗ ಎರಡನೇ ಕುರಾನ್ ಮಜೀದ್ ಏನಿದೆ, ಪವಿತ್ರ ಮಜೀದ್, ಅದನ್ನು ತೋರಿಸ್ತೇವೆ. ಈ ಪವಿತ್ರ ಕುರಾನ್ ಮಜೀದ್ ಮತ್ತು ಪವಿತ್ರ ಕುರಾನ್ ಶರೀಫ್ ಇವುಗಳಲ್ಲಿ ಕೇವಲ ಹೆಸರಿನ ಅಂತರವಿದೆ ಅಷ್ಟೇ. ಎರಡರಲ್ಲಿಯೂ ಕೂಡ ಅದೇ ಅಕ್ಷರಗಳಿವೆ. ಹೇಳುವ ಅರ್ಥ ಅಂದರೆ ಲೈನ್, ಪಂಕ್ತಿಗಳಲ್ಲಿ ಅಂತರವಿಲ್ಲ. ಆದರೂ ಕೂಡ ಇದರಿಂದ ಬಹಳಷ್ಟು ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗುವು. ನೋಡಿರಂತೆ ಇದಾಗಿದೆ ಪವಿತ್ರ ಕುರಾನ್ ಮಜೀದ್. ಪ್ರಕಾಶಕರಾಗಿದ್ದಾರೆ ಆಸಿಫ್ ಬುಕ್ ಡಿಪೋ,
422 ಮಟಿಯಾ ಮಹಲ್ ಜಾಮಾ ಮಸ್ಜಿದ್ ದಿಲ್ಲಿ 6. ಕುರಾನ್ ಮಜೀದ್ ಹಿಂದಿ ಮುತರ್ಜಮ್ ಮಾ ಅರ್ಬಿ ಮತನ್ ಅನುವಾದಕರು ಮೌಲಾನಾ ಫತೆ ಮಹಮ್ಮದ್ ಖಾನ್ ಸಾಹೀಬ್ ಜಾಲಂಧರಿ. ತಸಹಿ ಮೌಲಾನಾ ಅಬ್ದುಲ್ ಮಜೀದ್. ಸರ್ವರ್ ಸಾಹಿಬ್ ಪ್ರಕಾಶಕರು ಫರೀದ್ ಬುಕ್ ಡಿಪೋ ಪ್ರೈವೇಟ್ ಲಿಮಿಟೆಡ್, ಹೊಸದಿಲ್ಲಿ. ಇದಾಗಿದೆ ಸುರತ್ ಫುರ್ಕಾನಿ. ಯಥಾವತ್ತಿದೆ ಸುರತ್ ಫುರ್ಕಾನಿ 25. ಇದು ಕುರಾನ್ ಮಜೀದ್ ಪುಟ ಸಂಖ್ಯೆ 576ರಲ್ಲಿ. ಇಲ್ಲಿ ನೋಡಿರಂತೆ ಅದರಂತೆಯೇ ಇದೆ, ಯಾವ ಅಂತರವೂ ಇಲ್ಲ. ಇದು ಅರಬಿ ಭಾಷೆಯನ್ನು ಉರ್ದುವಿನಲ್ಲಿ ಬರೆಯಲಾಗಿದೆ ಮತ್ತು ಇಲ್ಲಿ ಅದೇ ಅರಬಿ ಭಾಷೆಯನ್ನು ಹಿಂದಿ ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ಈ 52ನೇ ಆಯತನ್ನು ತಮಗೆ ತೋರಿಸ್ತೇವೆ. ಫಲಾ ತುತಿಯಲ್ ಕಾಫಿರನ್ ಜಾಹಿದ್ ಹುಂ ಬಿಹಿ ಜಿಹಾದನ್ ಕಬೀರಾ. ಅದರಲ್ಲಿ ಕಬೀರನ್ ಬರೆದಿದೆ, ಇದರಲ್ಲಿ ಕೇವಲ ಕಬೀರಾ ಬರೆದಿದೆ. ಈಗ ನಾವು ಅವನನ್ನು ಕಬೀರ್ ಎಂದು ಹೇಳುತ್ತೇವೆ, ನೇರವಾಗಿ ಕಬೀರ್. ಅವನು ಅಲ್ಲಹ ಕಬೀರನು. ಈಗ ನಾವು ಇಲ್ಲಿಂದ ಇಷ್ಟನ್ನೇ ನೋಡಬೇಕಿತ್ತು, ಅಧಿಕವೇನಲ್ಲ. ಈಗ ನಾವು ಮತ್ತೆ ಪವಿತ್ರ ಕುರಾನ್ ಶರೀಫ್ನಿಂದಲೇ ಮುನ್ನಡೆಯೋಣ. ಇದರಿಂದಂತೂ ಇಷ್ಟೇ ಕಾನ್ಸೆಪ್ಟ್ ಕ್ಲಿಯರ್ ಮಾಡಬೇಕಾಗಿತ್ತು. ಹಾಗಾಗಿ ಕಬೀರನ್ ಹೇಳಿ, ಯಾ ಕಬೀರ್ ಹೇಳಿ ಅಥವಾ ಕಬೀರಾ ಹೇಳಿ, ಅರ್ಥ ಅವುಗಳದಂತೂ ಒಂದೇ ಆಗಿದೆ. ಈಗ ನೋಡಿ, ಈಗ ನಾವು ಪುನಃ ಈ ಕುರಾನ್ ಶರೀಫಿಗೆ ಬಂದೆವು. ಇದು ನೋಡಿದಂತೆ ಈ ಕುರಾನ್ ಶರೀಫ್ ಪುಸ್ತಕವನ್ನು ನಾವೀಗ ಮತ್ತೆ ನೋಡುತ್ತಿದ್ದೇವೆ. ಇದು ಅದೇ ಆಗಿದೆ ಕುರಾನ್ ಶರೀಫ್. ಈಗ ನಾವು ಇಲ್ಲಿಗೆ ಬಂದೆವು. ಸುರತ್ ಫುರ್ಖಾನಿ 25. ಪುಟ ಸಂಖ್ಯೆ 604ರಲ್ಲಿ. ಮತ್ತಿದು ಅದೇ ಆಗಿದೆ. ಕೆಳಗೆ 52ನೇ ಆಯತ್. ಇದರಲ್ಲಿ ಕಬೀರನ್ ಬರೆದಿದೆ, ಅದರಲ್ಲಿ ಕಬೀರಾ ಬರೆದಿದೆ ಸ್ಪಷ್ಟವಾಗಿ. ಫಲಾ ತುತಿಯಲ್ ಕಾಫಿರನ್ ವಾ ಜಾಹಿದ್ ಹೂಂ ಬಿಹಿ ಜಿಹಾದನ್ ಕಬೀರನ್. ಇದು 52ನೇ ಆಯತ್ ಆಗಿದೆ. ಇದರ ಅನುವಾದವನ್ನು ಇವರು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹೇ ಪೈಗಂಬರ್, ನೀನು ಕಾಫಿರರು ಹೇಳಿದ್ದನ್ನು ನಂಬಬೇಡ ಮತ್ತು ಕುರಾನ್ನ ತರ್ಕಗಳಿಂದ, ಅಂದರೆ ನಾನು ನಿನಗೆ ನೀಡುತ್ತಿರುವ ಜ್ಞಾನದಿಂದ ಅವರನ್ನು ಬಹಳ ದೃಢತೆಯಿಂದ ಎದುರಿಸು. ಈಗ ಇದರ ಅರ್ಥ ಏನಾಗಿದೆ ಅಂದರೆ, ಅವನು ಕಬೀರ ಹೆಸರಿನ ಪರಮಾತ್ಮನಾಗಿದ್ದಾನೆ ಮತ್ತು ಈ ಕಾಫಿರರು ನಂಬೋದಿಲ್ಲ ಆ ಕಬೀರ್ ಈಸ್ ಗಾಡ್ ಎಂದು. ಮತ್ತು ನೀನು ಕೂಡ ಇವರ ಮಾತನ್ನು ನಂಬಬೇಡ, ಸಂಘರ್ಷವನ್ನು ಮಾಡು ಆ ಕಬೀರ್ನಿಗಾಗಿ. ಮತ್ತು ಇಲ್ಲಿ ಈಗ ನೋಡಿ, 53, 54, 55, 56, 57, 58 ಮತ್ತು 59ನೇ ಆಯತ್ನಲ್ಲಿ ಎಷ್ಟು ಕ್ಲಿಯರ್ ಆಗಿದೆ. ಇದನ್ನು ನೋಡಿರಂತೆ 607ನೇ ಪುಟದಲ್ಲಿ ನಾವು 52ನೇ ಆಯತನ್ನು ಓದಿದ್ದೇವೆ. ಈಗ 53ನೇದನ್ನು ಓದೋಣ. ಹೊಯ್ ಮತ್ತು ಅವನೇ ಆಗಿದ್ದಾನೆ, ಆ ಕಬೀರ ಹೆಸರಿನ ಅಲ್ಲಹ ಅವನೇ ಆಗಿದ್ದಾನೆ, ಯಾರು 2 ಸಮುದ್ರಗಳನ್ನು ಮಿಲನಗೊಳಿಸಿದನು. ಒಂದರ ನೀರು ಸಿಹಿ ಬಾಯಾರಿಕೆ ತಣಿಸುವಂಥದ್ದು ಮತ್ತು ಇನ್ನೊಂದರದ್ದು ಕಡು ಉಪ್ಪು ನೀರು, ಮತ್ತು ಎರಡರಲ್ಲಿಯೂ ಒಂದು ಅಡ್ಡಿ ಮತ್ತು ದೃಢವಾದ ತಡೆಯನ್ನುಂಟು ಮಾಡಿದರು. ಈಗ 54 ಓದೋಣ. 53ನೇದು ಪೂರ್ತಿಯಾಯಿತು. ಮತ್ತು ಅವನೇ ಆಗಿದ್ದಾನೆ, ನೀರಿನ ಹನಿಯಿಂದ ಮನುಷ್ಯನ ಉತ್ಪತ್ತಿಯನ್ನು ಮಾಡಿದವನು. ನಂತರ ಅವನನ್ನು ಸಾಹಿಬೆ ನಸಬ್ ಅಂದರೆ ಯಾರದೋ ಮಗ ಅಥವಾ ಮಗಳು ಮತ್ತು ಅತ್ತೆ ಮನೆಯವರು ಅಂದರೆ ಯಾರದೋ ಅಳಿಯ ಸೊಸೆಯನ್ನಾಗಿ ಮಾಡಿದನು. ಮತ್ತು ನಿಮ್ಮ ಭಗವಂತ ಅಂದರೆ ನೋಡಿ, ಸ್ಪಷ್ಟಗೊಳಿಸುತ್ತಿದ್ದಾನೆ. ಕುರಾನ್ ಶರೀಫ್ನ ಜ್ಞಾನವನ್ನು ನೀಡುವ ಅಲ್ಲಾಹನು ಹಜರತ್ ಮೊಹಮ್ಮದನಿಗೆ ಹೇಳುತ್ತಿದ್ದಾನೆ ಏನೆಂದರೆ, ನಿಮ್ಮ ಆ ಭಗವಂತ ಎಲ್ಲವನ್ನೂ ಮಾಡುವುದರಲ್ಲಿಯೂ ಶಕ್ತಿವಂತನಾಗಿರುವನು. ಸದ್ಗುರು ಜೋ ಚಾವೆ ಸೋ ಕರ್ಹಿ 14 ಕೋಟಿ ದೂತ್ ಜಮ್ ಡರ್ಹಿ. ಮತ್ತು ಕಾಫಿರರು ಅಲ್ಲಾಹನನ್ನು ಬಿಟ್ಟು ಇಂಥವರನ್ನು ಪೂಜಿಸ್ತಾರೆ, ಯಾರಿವರಿಗೆ ಲಾಭವನ್ನೂ ನೀಡಲಾರರು ಮತ್ತು ಹಾನಿಯನ್ನೂ ಮಾಡಲಾರರು, ಅಂದರೆ ಅನ್ಯ ದೇವತೆಗಳನ್ನು ಪೂಜಿಸುತ್ತಾರೆ. ಲಾಭ ಅಥವಾ ಹಾನಿಯನ್ನು ಉಂಟು ಮಾಡದವರನ್ನು ಪೂಜಿಸುವವರು ಕಾಫಿರರು. ಮತ್ತು ಕಾಫಿರರು ತಮ್ಮ ಭಗವಂತನ ಕಡೆಗೆ ಬೆನ್ನು ತೋರಿಸಿದ್ದಾರೆ, ಮುಖ ತಿರುಗಿಸಿ ಕೂತಿದ್ದಾರೆ. 55 ಓದಿಕೊಂಡೆವು. ಈಗ 56 ಓದೋಣ. ಹೇ ಪೈಗಂಬರ್, ನಾನು ನಿನಗೆ ಸಂತೋಷದ ವಿಷಯವನ್ನು ಹೇಳಲು ಮತ್ತು ಕೇವಲ ಪಾಪದಿಂದಾಗುವ ಕಷ್ಟಗಳನ್ನು ಹೆದರಿಸಲು ಕಳುಹಿಸಿದ್ದೇನೆ. ಈಗ 57ರಲ್ಲಿ ಈ ಜನರಲ್ಲಿ ಹೇಳು ಏನೆಂದರೆ, ನಾನು ನಿಮ್ಮಿಂದ ಆ ಅಲ್ಲಾಹನ ಆದೇಶದಿಂದ ಯಾವುದೇ ಕೂಲಿಯನ್ನು ಕೇಳುತ್ತಿಲ್ಲ. ಹೌದು, ಆದರೆ ನಿಮ್ಮ ಭಗವಂತನ ಬಳಿ ತಲುಪುವ ದಾರಿಯನ್ನು ಗ್ರಹಿಸಿಕೊಳ್ಳಿ. ಈಗ 58ನೆಯ ಆಯತ್ನಲ್ಲಿ, ಹೇ ಪೈಗಂಬರ್, ಆ ಜಿಂದ
ಆ ಜಿಂದಾ ಚೈತನ್ಯ ರೂಪಿಯ ಮೇಲೆ, ಜಿಂದಾ ಅಂದರೆ ಚೈತನ್ಯ, ಆ ಜಿಂದಾನ ಮೇಲೆ ವಿಶ್ವಾಸವಿಡು. ಏಕೆಂದರೆ ಕಬೀರ ಪರಮೇಶ್ವರರು ಹಜರತ್ ಮಹಮ್ಮದನಿಗೆ ಜಿಂದಾ ಮಹಾತ್ಮನ ರೂಪದಲ್ಲಿ ಸಿಕ್ಕಿದ್ರು. ಆ ಜಿಂದಾನ ಮೇಲೆ ಭರವಸೆಯನ್ನು ಇಡು. ಅವನು ಎಂದಿಗೂ ಸಾಯುವವನು ಅಲ್ಲ, ಅವನು ಅವಿನಾಶಿಯಾಗಿದ್ದಾನೆ. ಮತ್ತು ಹೊಗಳಿಕೆಯ ಜೊತೆಯಲ್ಲಿ ಅವನ ನಿರ್ಮಲತೆ ಅಂದರೆ ಅವನ ಪವಿತ್ರತೆಯನ್ನು ಹೊಗಳುತ್ತಾ ಇರು, ಅವನ ಮಹಿಮೆಯ ಗುಣಗಾನವನ್ನು ಮಾಡುತ್ತಿರು. ಮತ್ತು ಅವನು ತನ್ನ ಭಕ್ತರ ಅಪರಾಧಗಳಿಂದ ಬಹಳ ಚೆನ್ನಾಗಿ ಪರಿಚಿತನು. ಈಗ ನೋಡಿರಂತೆ, ಈಗ ಇದು 58ನೇ ಆಯತ್ ಆಗಿದೆ. ಇಲ್ಲಿ ನೋಡಿರಂತೆ, ಇಲ್ಲಿ ಇವರು ಖಬೀರಾ ಬರೆದರು, ಖಬೀರಾ ಎಂದು. ಇದನ್ನು ಕಬೀರಾ ಹೇಳಿ ಅಥವಾ ಖಬೀರಾ ಹೇಳಿ ಅಥವಾ ಅಕ್ಬರ್ ಹೇಳಿ ಒಂದೇ ಅರ್ಥವಾಗುತ್ತದೆ. ಇದರಲ್ಲಿ ಬರೆದಿದೇನೆಂದರೆ, ಆ ಕಬೀರಾ ಹೆಸರಿನ ಪರಮಾತ್ಮ ಇಬಾದಹಿ ಕಬೀರಾ. ಇಬಾದತ್ ಅಂದರೆ ಪೂಜೆ, ಇಬಾದಹಿ ಅಂದರೆ ಪೂಜೆಗೆ ಯೋಗ್ಯನು, ಆ ಕಬೀರಾ ಆಗಿರುವನು. ಆ ಕಬೀರಾ ಹೆಸರಿನ ಪರಮಾತ್ಮನು, ಇವನನ್ನು ಖಬೀರಾ ಅಥವಾ ಕಬೀರಾ ಹೇಳಿ. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.